मनोजवं मारुततुल्यतेजं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसन्नमामि। ಒಂಬತ್ತು ಗಂಟೆ ಓಹೋ ಇಷ್ಟೊತ್ತಿಗೆ ಅಲ್ಲಿ ಇರ್ಬೇಕಾಗಿತ್ತಲ್ಲಪ್ಪ. ಶಿವಬಾ ಹೋಗ್ಬರ್ತೀನಿ. ಒಳ್ಳೇದು. ಈಗ ನಾವು 12ನೇ ಶತಮಾನದ ಮುಖ್ಯ ಪ್ರವಾದಕರಾದ ಬಸವಣ್ಣನವರನ್ನು ಕುರಿತು ಚರ್ಚಿಸಬೇಕಾಗಿದೆ. ಅದು 12ನೇ ಶತಮಾನದಲ್ಲಿ ಬಂದಂತ ಜಗಜ್ಯೋತಿ ಬಸವೇಶ್ವರರು. ಬಸವಣ್ಣನವರ ಜೀವನ ಬಹಳ ಕುತೂಹಲಕಾರಿಯಾದುದು. 8ನೇ ವಯಸ್ಸಿನ ಹುಡುಗನಾಗಿರುವಾಗಲೇ ಈ ಸಮಾಜದಲ್ಲಿ ನಡೆಯತಕ್ಕಂಥ ಅನ್ಯಾಯಗಳನ್ನು ಕುರಿತು ಬಹಳ ಗಂಭೀರವಾಗಿ ಆಲೋಚನೆಯನ್ನು ಮಾಡಿ ಅವುಗಳನ್ನು ತಮ್ಮ ವಚನಗಳ ಮೂಲಕ ಪ್ರತಿಬಿಂಬಿಸಿದರು. ಬಸವಣ್ಣನವರನ್ನು ಕುರಿತಂತೆ ಕನ್ನಡದಲ್ಲಿ ಬಸವರಾಜ ಅಮಲ ಬಸವ ಪುರಾಣ ಚೆನ್ನಾಗಿಲ್ಲ ಅಂತೆ. ಜಾತಿ ತಾರತಮ್ಯ ವಚನಗಳನ್ನು
ಜನಗಳಿಗೆ ಸಾರಿದರು. ನಮ್ಮ ಬಸವಣ್ಣನವರು ಶ್ರೀಮಂತಿಕೆಯ ಮದವೇರಿದ ಲೋಲುಪರನ್ನು ಕುರಿತು ಹೇಳಿರುವ ಒಂದು ವಚನ ಹೀಗಿದೆ: ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಮೇಲೇಳು. ಶಿವ, ಏನೋ ನಿಂದು ಮಾತು? ನಾನೇನ್ ಮಾತಾಡ್ಲಿಲ್ವಲ್ಲ ಸರ್, ಪಾಠ ಕೇಳ್ತಿದ್ದೆ ಅಷ್ಟೇ. ಪಾಠ ಕೇಳ್ತಾ ಇದೀಯಾ? ನಾನು ಎಲ್ಲಿ ನಿಲ್ಲಿಸ್ತೆ ಅಂತ ಹೇಳು. ಅದೇ ಸಿನಿಮಾ. ಸದ್ದು ಏನೋ ಹೇಗಿದೆ ಮೈಗೆ? ಸಿನಿಮಾ ಸಿನಿಮಾ ಅಂತೀಯಾ? ಎಂಥ ಕಾವ್ಯ ತಗೊಂಡು ಪಾಠ ಮಾಡ್ತಾ ಇದ್ದೀನಿ, ಮಧ್ಯ ಸಿನಿಮಾ ಕರಿತೀಯಾ? ಹೋಟ್ಲಲ್ಲಿ ತಿಂದು ಬಿಡೋದು, ಸಿನಿಮಾ ನೋಡ್ಬಿಡೋದು, ಕಾಲ ಕಳೆದು ಬಿಡೋದು. ನಿಮ್ಮಂತವ್ರಿಗೆ ಯಾಕೆ ಪಾಠ? ಗೆಟ್ ಔಟ್. ಯಾವ ನೋಡಿದ್ರು ಇಲ್ಲಿ ಬಿದ್ಕೊಂಡಿರುತ್ತೆ. ಗಲೀಜು ಮಾಡಿ. ಚಿಕ್ಕಪ್ಪ ಚಿಕ್ಕಪ್ಪ, ಒಂದ್ 30 ರೂಪಾಯಿ ಕೊಡಿ ಚಿಕ್ಕಪ್ಪ. ಯಾತಕ್ಕಪ್ಪ? ಟೆಕ್ಸ್ಟ್ ಬುಕ್ ಎಲ್ಲ ತಗೋಬೇಕಲ್ಲ ಚಿಕ್ಕಪ್ಪ. ನನಗೆ ಒಳ್ಳೆ ಹೆಸರು ತರಬೇಕಪ್ಪ. ನೀನೇನು ಹೆದರ್ಕೋಬೇಡ ಚಿಕ್ಕಪ್ಪ. ನಿನ್ ಹೆಸರನ್ನ ಮುಂದಕ್ಕೆ ತರಬೇಕಂತಾನೆ ನಾ ಇಲ್ಲಿ ಬಂದಿರೋದು. ಬುದ್ಧಿವಂತ ಬುದ್ಧಿವಂತ. ಚಿಕ್ಕಪ್ಪ ಚಿಕ್ಕಪ್ಪ, ಏನಪ್ಪ? ಒಂದು 20 ರೂಪಾಯಿ ಕೊಡು. 20 ರೂಪಾಯಿ ಯಾತಕ್ಕೆ? ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ದುಡ್ಡು ಕೇಳ್ತಾನೆ ಇರ್ತಿಯಲ್ಲ, ನಾನು ಎಲ್ಲಿಂದ ತರಬೇಕು? ಊರಲ್ಲಿ ನೀನ್ ಓದಲ್ಲ ಅಂತ ನಿಮ್ಮಪ್ಪ ಇಲ್ಲಿಟ್ರೆ ಇಲ್ಲೂ ಹೀಗೆ ಮಾಡ್ತೀಯಲ್ಲ, ಇದು ಚಂದನಾ? ನಂಗೆ ಚೆನ್ನಾಗಿದೆ. ನಾನು ಕಾಲೇಜ್ ಸರಿಯಾಗಿ ಹೋಗ್ತಾ ಇದ್ದೇನೆ ಇಲ್ವೋ? ಕಾಲೇಜ್ ಹೋದ್ರೆ ಸಾಕ, ಒಳ್ಳೆ ಬುದ್ಧಿ ಬೇಡವಾ? ಏನಾಗಿದೆ ನನ್ನ ಬುದ್ಧಿಗೆ? ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ಬೇಗ 20 ರೂಪಾಯಿ ಕೊಡು. ಕೊಡೋದಿಲ್ಲ ಕೊಡೋದಿಲ್ಲ. ನೀನ್ ಕೊಡದೆ ನಮ್ಮ ಅಪ್ಪನ ಕಾಗದ ಬರ್ಬಿಟ್ಟು, ಚಿಕ್ಕಪ್ಪ ನಂಗೆ ಹೊಟ್ಟೆ ಸರಿ ಊಟ ಆಗ್ತಾ ಇಲ್ಲ, 50 ಕೆಜಿ ಬಾಡಿ 15 ಕೆಜಿಗೆ ಇಳ್ಬಿಟ್ಟಿದೆ, ಆದ್ರೂ ನಾನು ಕಷ್ಟಪಟ್ಟು ಕಾಲೇಜಿಗೆ ಹೋಗ್ತಾ ಇದ್ದೀನಿ, ಹೋಟ್ಲಲ್ಲಿ 1 ಲೋಟ ಕಾಫಿ ಕೊಡೋಣ ಅಂತ 1 ರೂಪಾಯಿ ಕೇಳಿದ್ರೆ ಸಿಕ್ಕಾಪಟ್ಟೆ ಬೈತಾನೆ ಅಂತ ಇನ್ನೇನ ಬರ್ಬಿಡ್ತೀನಿ. ತಗೋ ಹೋಗು, ಇನ್ನೊಂದು 10 ರೂಪಾಯಿ ಕೊಡು. 20 ಕೇಳಿದ್ದು, ಆವಾಗ ಕೊಟ್ಟಿದ್ರೆ 20 ರೂಪಾಯಿ. ಇವಾಗ ಮತ್ ಪುನಃ ರೇಟ್ ಜಾಸ್ತಿ ಆಗಿದೆ, 30 ರೂಪಾಯಿ. ಇನ್ನೂ ಲೇಟ್ ಮಾಡಿದ್ರೆ ಆಯ್ತು ಆಯ್ತು ತಗೋ ಹೋಗು. ಶಿವ, ಇಷ್ಟು ದುಡ್ಡು ತಕೊಂಡು ಏನಪ್ಪಾ ಮಾಡ್ತೀಯ? ನಿನ್ನ ಹೆಸರಲ್ಲಿ ದೇವರಿಗೊಂದು ಅರ್ಚನೆ ಮಾಡಿಸ್ತೀನಿ. ಅರ್ಚನೆ ಮಾಡಿಸ್ತೀಯಾ? ಮಾಡಿಸು, ನಾನು ಬಂದು ನೋಡ್ತೀನಿ. ಜನರೆಲ್ಲ ಒಂದೇ ನಿನ್ನಂತೆ ಶಿವ, ಜಗವೆಲ್ಲ ಏನಪ್ಪ ಮಾಡೋದು? ಹೌಸಲಾಗ್ಬಿಟ್ಟಿದೆಯಲ್ಲ. ಬೇಗ ಹೋಗೋಣ ಅಂದೆ, ನೀವು ನನ್ನ ಮಾತು ಕೇಳಿದ್ರ? ನಾನೇನ್ ಮಾಡ್ಲಿಲ್ಲ, ಎಲ್ಲ ಚಿಕ್ಕಪ್ಪನಿಂದ. ಸರಿ, ಏನಾರ ಮಾಡೋಣ. ಇದು ಅಣ್ಣವ್ರ ಪಿಕ್ಚರ್ ಕಣೆಯ, ಬೇಕಾದ್ರೆ ತಗೊಂಡೋಗಿ. 3 ದಾರು ತಗೋ. ಬಂದಿದ್ದಾನೆ, ಆಗಲ್ಲ ಅವಯ್ಯ. 3 ದಾರು ತಗೊಂಡು ಹೋಗಿದ್ದೆ, ತೇನ್ಕಚ್ಚೆ 3 ದಾರು 3 ದಾರು ಬಹಳ ಜಾಸ್ತಿ. 3 ಮಾಡ್ಕೊಳ್ಳಿ. ನಿನ್ನೆ ದಾಸ್ ಟಿಕೆಟ್ ಇದೆ, ಕೊಡ್ಲಾ? 3 ದಾರು ಕೊಡಿ. ಒಳ್ಳೆ ಗಿರಾಕಿ ಸಿಗಲು ಹೋಗ್ರಿ. ರೀ, ಬೇಗ ಬನ್ರಿ. ಬಂದೆ. ಅಯ್ಯೋ, ಹೊತ್ತಾಗುತ್ತೆ. ಹೋಲಿ, 3 ದಾರ ಮಾಡ್ಕೊಡಿ. ಸ್ವಾಮಿ ಸ್ವಲ್ಪ ಸುಮ್ಮನೆ ಇರ್ರಿ. ಅದೇ 3 ದಾರಕ್ಕೆ ಕೊಡ್ರಿ. 3 10. ಯಾಕ್ರಿ ಈಗ ತಾನೇ ಹೇಳಿದ್ರಿ 3 ದಾರು ಅಂತ? ಆವಾಗ ನೋಡಿಲಿಲ್ಲ 3 ದಾರು ಅಂದೆ, ಈಗ ನೋಡ್ಬಿಟ್ನಲ್ಲ 3 10. ಯಾಕ್ರಿ ಅದು? ರೀ, ನೀವು ಸಿನಿಮಾ ಟಾಕೀಸ್ ಒಳಗೆ ಯಾಕೆ ಹೋಗ್ತೀವಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ್ರಿ. ಯಾಕ್ರಿ? ನಾವು ಸಿನಿಮಾ ನೋಡಕ್ಕೆ ಹೋಗ್ತಾ ಇರೋದು. ಎಲ್ಲಿ ಕುತ್ಕೊಂಡು ಒಂದೇ ಸಿನಿಮಾ ತಾನೆ,
ಹಾಗಿದ್ರೆ ಒಬ್ರಿಗೆ ಆ ಮೂಲೆ ಒಬ್ರಿಗೆ ಈ ಮೂಲೆ ಕೊಡ್ಲಾ? ಬೇಗ ಬನ್ರಿ. ಕೊಡ್ಲಾ? ₹6 ಮಾಡ್ಬಿಟ್ಟು ಟಿಕೆಟ್ ಕೊಟ್ಬಿಡ್ರಿ. ರೀ ಅಲ್ರಿ, ನೀವು ತಿಂಡಿ ತಿನ್ನೋಕೆ ಹೋಟ್ಲ್ಗೆ ಹೋದ್ರೆ ₹50 ಖರ್ಚಾಗತ್ತೆ. ನನಗೊಂದು ₹20 ಕೊಡಕ್ ಕಳ್ಸಿರಲ್ರಿ ರೀ. ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲಲ್ರಿ. ಅಲ್ರಿ, ದುಡ್ಡಿಲ್ದೆ ಹುಡುಗಿನ ಕರ್ಕೊಂಡು ಪಿಕ್ಚರ್ ನೋಡಕ್ ಬಂದಿದ್ರಲ್ರಿ. ಒಂದ್ ಕೆಲಸ ಮಾಡಿ, ತಗೊಳ್ಳಿ ಟಿಕೆಟ್ ಫ್ರೀಯಾಗಿ ಕೊಡ್ತೀನಿ, ತಗೊಳ್ಳಿ. ಜೊತೆಗೆ ಒಂದು ₹5 ಕೊಡ್ತೀನಿ. ಇಂಟ್ರೋಲ್ ಅಲ್ಲಿ ಕಾಫಿ ತಿಂಡಿ ಕುಡಿದು ಮಜಾ ಮಾಡೋಗಿ ನಾನು ಆ ಹುಡುಗಿನ ಕರ್ಕೊಂಡು ಒಳಗಡೆ ಹೋಗ್ತೀನಿ. ಮತ್ತೆ ಒಳ್ಳೆ ವಿಲನ್ ಆಡ್ದಂಗ ಆಡ್ತಿರಲ್ರಿ. ಹೌದು, ನೀವು ಅವರು ಹೀರೋ ಹೀರೋಯಿನ್ ಆದ್ಮೇಲೆ ನಾನು ವಿಲ್ಲನ್ನೇ. ತಗೊಳ್ಳಿ, ಇಬ್ಬರು ಪಕ್ಕದಲ್ಲೇ ಕೊಟ್ಟಿದ್ದೀನಿ. ಆ ಪಕ್ಕನೂ ಯಾರಿಲ್ಲ, ಈ ಪಕ್ಕನೂ ಯಾರಿಲ್ಲ, ಮಜಾ ಮಾಡ್ಬೋದು. ಹೋಗಿ ಮುರುದಾರು ನಿಮ್ದಲ್ಲ ಹೋಗಿ. ನಿಮ್ ಸೆಟ್ಲ್ ಆಯ್ತು, ಹೋಗಿ. ಇಲ್ಲೂ ಹೋಗಿ. ಐಸ್ ಕ್ರೀಮ್ 2 ಐಸ್ ಕ್ರೀಮ್ ಕೊಡಪ್ಪ. ಬಾ 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 ಬಾ. ಐಸ್ ಕ್ರೀಮ್ ತಗೊಡ್ತೀಯಾ? ತಗೊಡ್ತ. ಅರ್ಚನೆ ಮಾಡ್ತೀಯಾ? ಐಸ್ ಕ್ರೀಮ್ ಒಳ್ಳೆ ಶಿವಪೂಜೆಯಲ್ಲಿ ಕರಡಿ ಬಂದಂಗ್ ಬಂದಿದ್ದಾನೆ. ಯಾರು ಇಲ್ಲ ಬಾ. ಯಾಕೂ ಇಲ್ವಾ? ಒಬ್ಬ ಹುಡುಗ ಒಬ್ಬ ಹುಡುಗಿನ ಸಿನಿಮಾ ಕರ್ಕೊಂಡು ಹೋಯ್ತಿದ್ರೆ ಎದುರುಗಡೆ ಅವ್ರ ಚಿಕ್ಕಪ್ಪ ಗೂಳಿ ತರ ನಿಂತಿದ್ರೆ ಎದರಿಕೆ ಆಗೋದಿಲ್ವಾ? ಚಿಕ್ಕಪ್ಪನ ನನ್ ಚಿಕ್ಕಪ್ಪನೇ ಇಲ್ಲ. ಇವನ್ನೆಲ್ಲ ಗೇಟ್ ಕೀಪರ್ ಇರ್ಬೇಕು. ಬಾ. ನಾನ್ ಚಿಕ್ಕಪ್ಪ ಅಲ್ವಾ? ಸರಿ ನೋಡು, ನನ್ ಚಿಕ್ಕಪ್ಪನೂ ಇಲ್ಲ, ದೊಡ್ಡಪ್ಪನೂ ಇಲ್ಲ. ನನ್ಗಿರೋದು ಒಬ್ಬನೇ ಅಪ್ಪ, ದಾವಣಗೆರೆ ಸಿದ್ದಪ್ಪ. ದಾವಣಗೆರೆ ಸಿದ್ದಪ್ಪ ಮನೆಗೆ ಬಾ, ವಿಚಾರಿಸ್ಕತ್ತೀನಿ. ಸಿನಿಮಾ ಕರ್ಕೊಳ್ಬೇಕಾದ್ರೆ ಇನ್ನೂ ಕಷ್ಟ ಅಂತದ್ರಲ್ಲಿ ಎದುರುಗಡೆ ರೌಡಿ ತರ ಬಂದು ನಿಂತಿದ್ಯಲ್ಲ, ಆ ಹುಡುಗಿ ನೀನ್ ನೋಡಿ ಹೆದರ್ಕೊಳ್ಳಲ್ವಾ? ಹೌದಾ? ಅದಕ್ಕೆ ನೀನ್ ಗೇಟ್ ಕೀಪರ್ ಅಂತ ಹೇಳಿದ್ದು. ನಿಮ್ಮಪ್ಪ ಊರಲ್ಲಿ ನೀನ್ ಸಾಕೋದಿಕ್ಕೆ ಎಷ್ಟು ಕಷ್ಟಪಟ್ಟ ಅಂತ ಈಗ ಗೊತ್ತಾಗ್ತಾ ಇದೆ. ಅದ್ ಸರಿ, ಬೆಳಿಗ್ಗೆ ಎಷ್ಟು ದುಡ್ಡು ಬೇಕು ನಿನ್ಗೆ ಖರ್ಚಿಗೆ? ಯಾತಕ್ ಚಿಕ್ಕಪ್ಪ? ಆ ಹುಡುಗಿನ ಸಿನಿಮಾ ಕರ್ಕೊಂಡು ಹೋಗೋದಿಕ್ಕೆ, ಹೋಟ್ಲು ಕರ್ಕೊಂಡು ಹೋಗಿ ನಾಷ್ಟಾ ಕೊಡ್ಸೋದಿಕ್ಕೆ. ಅಯ್ಯೋ ಚಿಕ್ಕಪ್ಪ, ಎಷ್ಟು ಒಳ್ಳೆ ಚಿಕ್ಕಪ್ಪ ನೀನು. ನನ್ನ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅದ್ ಸರಿ, ಎಷ್ಟು ಬೇಕು? ಒಂದು 25 ಕೊಡಿ ಚಿಕ್ಕಪ್ಪ. 25 ಸಾಕಾ? ಸಾಕು. 25 ಸಾಕಾ? ಸಾಕು. ಈಗ ಒಂದು ಕೊಟ್ಟಿದ್ದೀನಿ, ಇನ್ 24ನ ನಿಮ್ಮಪ್ಪನ ಕೈಯಿಂದ ಕೊಡಿಸ್ತೀನಿ. ಈಗ ನೋಡಿದ್ರೆ ನಮ್ಮ ಅಪ್ಪನ ಕಾಗದ ಬರೀತೀನಿ, ಗಿಳಿನ್ ಸಾಕಿ ಗಿಡಗನ್ ಕೈ ಕೊಟ್ಟಿದ್ಯಾ ಅಂತ. ಗಿಳಿ ನೀನು, ಗಿಡಗ ನಾನಾ? ಮೂತಿ ನೋಡು. ನಿಮ್ಮಪ್ಪನ್ಗೆ ಕಾಗದ ನೀನ್ ಬರೀಬೇಡ, ನಾನೇ ಬರೀತೀನಿ. ನಿಮ್ಮಪ್ಪನ್ನ ನಾನೇ ಇಲ್ಲಿ ಕರೆಸ್ತೀನಿ. ಅಪ್ಪ, ಈ ಚಿಕ್ಕಪ್ಪನ ಏಟೆ ತಡೆಯಕ್ಕಾಗಿಲ್ಲ, ಇನ್ನು ಅಪ್ಪನ ಇಟ್ಟು ಹೇಗಪ್ಪ ತಡೆಯೋದು? ಚಿಕ್ಕಪ್ಪ ಎಲ್ಲ ಪೈಲ್ವಾನ್ ಆಗಿದೆ ಅಂತ ಕಾಣಿಸುತ್ತೆ ಮೊದಲು. ಯಾವ ನಡೆದು ಇಲ್ಲಿ
ಅಯ್ಯೋ ಪೀಡೆ, ಎಂತ ಒಳ್ಳೆ ಕನ್ಸನ್ ಹಾಳು ಮಾಡ್ಬಿಡ್ತು. ಒಂದು ನಾನು ಇರ್ಬೇಕು ಈ ಮನೆಯಲ್ಲಿ, ಇಲ್ಲ ನೀನೇ ಇರ್ಬೇಕು. ಅಯ್ಯೋ ಬಿಡು, ಇರೇ, ಬಟ್ಟೆ ಮಾಸಿ ಹೋಗುತ್ತೆ. ಮಾಸ ಹೋಗ್ಲಿ ಬಿಡು. ನೀನ್ ತೆಕ್ಕೊಟ್ಟಿದ್ದು ನಾನು ಅದ್ರ ಬೆಲೆ ಗೊತ್ತಾಗೋದು ಎಲ್ಲ ಹಸಿವು ತೆಕ್ಕೊಟ್ಟಿದ್ದು. ಅದ್ ಸರಿ, ಅಶೋನ್ ಹತ್ರ ಬಿಟ್ಟು ಚಪ್ಪಲಿ, ಲಿಪ್ಸ್ಟಿಕ್, ಬ್ಲೌಸು ಅಂತೆಲ್ಲ ತೆಗೆಸ್ಕೊಂತಿಯಲ್ಲ, ಅವನ ಜೊತೆ ಸರ್ಸಾಡೋ ತರ ನಾಟಕ ಆಡ್ತೀಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ಗೆ? ಅದಕ್ಕೆ ನಾಚಿಗೆ? ನಾನ್ ಪ್ರೀತಿಸೋದು ನಿನ್ನ. ನಾನ್ ಕೇಳಿದ್ನೆಲ್ಲ ತೆಕ್ಕೊಡಕ್ಕೆ ಆಗ್ತಾ ಇಲ್ವಲ್ಲ ನಿಂಗೆ, ಅದಕ್ಕೆ ಅವನ ಹತ್ರನೇ ತೆಗೆಸ್ಕೋತೀನಿ. ಆಸೆಗೆ ಅವನು, ಅನ್ಭವಿಸಕ್ಕೆ ನೀನು. ನಾನ್ ನಿಂತ್ಕೊ. ಎಲ್ಲೋ ಹೋಗಿದ್ದೆ? ಎಲ್ಲೋ ಹೋಗಿದ್ದೆ. ಎಲ್ಲೋ ಹೋಗಿದ್ದೆ ಅಂದ್ರೆ ನೋಡ್ಬಾರ್ದು ನೋಡಕ್ ಹೋಗಿದ್ದೆ. ಅದೇನ್ ನೋಡ್ಬಾರ್ದು ನೋಡಕ್ ಹೋಗಿದ್ದೋ ನನಗೆ ಗೊತ್ತಾಗ್ಲೇಬೇಕು. ಲೋ ಚಿಕ್ಕಪ್ಪ, ಮರ್ಯಾದೆ ದಾರಿ ಬಿಡು, ಇಲ್ಲಿ ನಾ ಸುಮ್ನಿರಲ್ಲ. ಏನ್ ಮಾಡ್ತೀಯಪ್ಪ? ನಾನಪ್ಪ ನಿಮ್ಮಪ್ಪ ಸಿದ್ದೇಗೌಡ, ಜ್ಞಾಪಕ ಇದೆ ತಾನೆ? ನೀ ಯಾವಾಗಪ್ಪ ಬಂದೆ? ನಿಮ್ ಚಿಕ್ಕಪ್ಪನ ಹತ್ರ ಮುದ್ದು ಮುದ್ದಾಗಿ ಮಾತಾಡ್ತಿದ್ದಲ್ಲ, ಆಗ್ಲೇ ಬಂದೆ. ನೀ ಯಾಕಪ್ಪ ಬರೋಕೋದೆ? ನಿಮ್ ಚಿಕ್ಕಪ್ಪ ಅವನ್ ಕೊಟ್ನಂತಲ್ಲ, ಇನ್ 24ಕ್ಕೆ ಏನ್ ಅರ್ಜೆಂಟ್ ಇತ್ತು ಅಂತ ನಾನೇ ಬಂದೆ. ಕೊಡ್ಲಾ? ಅಪ್ಪ, ಇಲ್ಲೇ ಕೊಡ್ಲೋ ಇಲ್ಲ ಊರಿಗೆ ಬಂದು ಇಸ್ಕೊತೀಯೋ? ಊರಿಗೆ ಬಂದು ಬೇಕಾದಾಗ ಇಸ್ಕೊತೀನಿ. ಸದ್ಯಕ್ಕೆ ಒಂದೆರಡು ಕೊಟ್ಟಿರ್ತೀನಿ, ಕೊಡ್ಲಾ? ಬೇಡ. ಅಷ್ಟು ದೂರ ಬಂದಿನಿ, ಬರೀ ಕೈಲಿ ಹೋಗೋದೇನು? ಅಲ್ಲ ಅಪ್ಪ, ನಾನಿಲ್ಲಿರೋದಿಲ್ಲ, ನಾನು ಊರಿಗೆ ಕರ್ಕೊಂಡು ಹೋಗ್ಬಿಡು. ನಾ ಸ್ಕೂಲಿಗೆ ಹೋಗೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ. ನಾನು ನಿನ್ ಜೊತೆಗೆ ಊರಿಗೆ ಬಂದ್ಬಿಡ್ತೀನಿ. ಛತ್ರಿ ನನ್ನ ಮಗ ನನ್ನ ಮುಂದೆನೆ ನಾಟಕ ಆಡ್ತಾನಲ್ಲ ಇವ. ಏಯ್ ಸತ್ತಾನೆ ಅಣ್ಣ ಅಣ್ಣ, ಅಲ್ಲ ಬೆಳೆದ ಮಗ ಹೊಡೆದ್ರೆ ಹೊರಟು ಬಿದ್ದಾಗದಿಲ್ವಾ? ಊರ್ಗ್ ಹೋಗಿ ಬುದ್ಧಿ ಹೇಳಂಪ. ಬಾ ಆ ಪೆಟ್ಟೆಲ್ಲ ತಗೊಳ್ಳಿ. ಬಾ. ರಾಮರಾವ, ಸಾಕಾಯ್ತಪ್ಪ ನಿನ್ ಸವಾಸ. ಏ ಮದೇವು, ನೀರ್ ಕೊಡು ಕುಡಿಯಕ್ಕೆ. ಆಯ್ತು. ಲೇ ಶಿವು, ಏನು? ನಾಳೆಯಿಂದ ಶೂಟು ಬೂಟ ಎಲ್ಲ ಮೂಟೆ ಕಟ್ಟಿಟ್ಬಿಟ್ಟು ಪಂಚ ಉಟ್ಕೊಂಡು ಹಾಗೆ ಮನೆ ಕೆಲ್ಸಕ್ಕೆ ಹೋಗು. ಯಾಕೆ? ಬೆಲ್ಲದ ಹಚ್ಚು ಯಾಕೆ? ಹೋಗುದಿಲ್ಲ. ಅದ್ಯಾಕಪ್ಪ? ನಮ್ಮ ಆಲೆ ಮನೆ ನಾವು ಕೆಲಸ ಮಾಡೋದಕ್ಕೆ ನಾಚಿಕೆ ಅಂತದ್ದು. ಅದು ಸಿಹಿ ಒಯ್ತಾ ಬತ್ತಾ ತಿನ್ಕೊಂಡಿರ್ಬೋದಲ್ವಾ? ನಂಗೆ ಇಷ್ಟ ಇಲ್ಲ. ಏಯ್ ಯಾಕೆ ಹೋಗಲ್ಲ ನೀನು? ವಯಸ್ಸಾದ್ಮೇಲೆ ನಿಂಗ್ ಬಂದಾಗೆ ನನ್ಗೂ ಸಕ್ಕರೆ ಕಾಯಿಲೆ ಬರುತ್ತೆ. ಎಂಥವ್ನು ಹುಟ್ಟವನು ನನ್ನ ಹೊಟ್ಟೆಲಿ. ಹಾಗಾದ್ರೆ ಗದ್ದೆ ಕೆಲ್ಸಕ್ಕೆ ಹೋಗು. ನಾ ಹೋಗೋದಿಲ್ಲ. ಅದೇ ಹಂಗೆ, ಆ ಕೆಲಸನ ಮಾಡಿದ್ರೆ ಹೆಂಗೆ? ಏಯ್ ಯಾಕೆ ಹೋಗಲ್ಲ ನೀನು? ಕಾಲೆಲ್ಲ ಕೆಸರಾಗುತ್ತೆ, ಮೈಕೈ ಎಲ್ಲ ಜಿಡ್ಡಾಗುತ್ತೆ, ಆಮೇಲೆ ಮುಖ ನಿನ್ ತರ ಆಗುತ್ತೆ. ಇಂಥವ್ನು ಹುಟ್ಟವನು ನನ್ನ ಹೊಟ್ಟೆಲಿ. ಈ ಓದಾರ್ದಿ ಸಾಕು, ನಾಳೆಯಿಂದ ಗದ್ದೆ ಕೆಲ್ಸಕ್ಕೆ ಹೋಗು. ನಾ ಹೋಗೋದಿಲ್ಲ. ಈ ಗದ್ದೆ ಕೆಲ್ಸಕ್ಕೆ ಹೋದ್ರೆ ಮನುಷ್ಯ ಆಗಲ್ಲ ನೋಡು. ಹೋಯ್ತು ಅನ್ಬಿಡು, ನೀನ್ ಯಾಕೆ ಖರ್ಚ್ಕತ್ತೀಯ? ಬಾಬಾ ಜವಾಬ್ದಾರಿ ಬೇಡ. ಬಾ ಅಂದ್ರೆ. ಇದೇ ನಮ್ ಗದ್ದೆ. ಇಡು ಇಡು. ಇಲ್ಲ ಅಯ್ಯ, ನನ್ ತಲೆ ಮೇಲೆ ಇಡ್ತೀಯಲ್ಲ, ಅಲ್ಲಿಡು. ರಾಮ. ಶಿವು, ಏನು? ಈ ಕೊನೆಯಿಂದ ಆ ಕೊನೆಯವರೆಗೂ 7 ಜಮೀನು ನಮ್ದೇ ಆಗಿತ್ತು. ಏನೋ ಶಿವ ಇಷ್ಟು ಮಟ್ಟಗಾಲಿ ಉಳಿಸ್ಕೊಟ್ಟವನೆ, ಅದನ್ನ ಕೊನೆವರೆಗೂ ಉಳಿಸ್ಕೊಂಡು ಹೋಗೋದೇನು ಪುಣ್ಯ ಆಗೈತೆ.
ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಕಲಿ ಮಾದೇವು ಹಾ? ಆ ಎತ್ತುಗಳನ್ನ ನೊಗ ಕಟ್ಟಿ ಹೊಲ ಒಳ್ಳೇದಾಗೆ ತೋರಿಸಿ ಹೇಳ್ಕೊಡು. ಆಯ್ತು. ವಂಶದ ಕಸುಬು ಸ್ವಲ್ಪ ಚೆನ್ನಾಗಿ ಕಲೀಲಿ. ಏನೋ ನಾನು ನೋಡ್ಬೇಕಾ? ಇಲ್ಲೇ ನಿಮ್ ತಾತ ಬಂದು ಉಳ್ತಾನೇನು? ಇಲ್ವಾ ಅಲ್ಲಿ ಚಿಕ್ಕಪ್ಪ ದಾಂಡ್ಗ ಅವನ ಹತ್ರ ಉಳಿಸು. ಏಯ್. ನನ್ ಸುದ್ದಿಗೆ ಬೇಡ ನೀನು. ನಾ ಊರಾಗ ಉತ್ಕತ್ತೀನಿ. ಇದು ನಿಮ್ಮ ಅಪ್ಪನ ಜಮೀನು, ನೀನೇ ಉಳ್ಬೇಕು ಅಷ್ಟೇ. ಆಯ್ತೇನು ಚಿಕ್ಕಪ್ಪನ ಚೀಮಾರಿ ಉಳುವರಿ ಏನೋ ಇದು ಪ್ಯಾಂಟ್ ಹಾಕೊಂಡು ಹೊಲ ಒಳಗೆ ಹೋಗ್ತೇನು? ಮತ್ತೇನೆ ಹೋಗೋದು? ಹಾಕೋಣ ಸದ್ಯ ಬಿಚ್ಚ ಪ್ಯಾಂಟ. ನಾನು ಚಡ್ಡಿ ಹಾಕೊಂಡ್ ಬಂದಿಲ್ಲ. ಸದ್ಯ ಹಾಕೋ ಬಂದಿಲ್ಲ. ಮತ್ತೇನ್ ಹಾಕೊಂಡಿದ್ಯೋ? ಕಾಚ ಹಾಕೊಂಡಿದ್ದೀನಿ. ಏನ್ ಹುಡುಗ್ರ ನೀವು? ಮಾಧವು ಏನಣ್ಣ? ನಿನ್ ಚಡ್ಡಿ ಹೊಸ ಬಿಚ್ಕೊಡ್ಲ ಅವನಿಗೆ? ಇಲ್ಲ ಅದ್ಯಾಕ್ಲ ಬಿಚ್ಕೊಡ್ರೆ ನಾನು ಹಾಕಿಲ್ಲ. ಅದೇನ್ ಸೇರಿದ್ರಯ್ಯ ನೀವಿಬ್ರು ಕಾಂತಾಕ್ಟ್ ತಕ್ ಬಂತೆ. ನನ್ ಚಡ್ಡಿನ ಬಿಚ್ಕೊಡ್ತೇನೆ. ಏನ್ ಹುಡುಗರು ಹುಟ್ಟಿದ್ರ ನಮ್ಗೆ ಅಪ್ಪನ ಚಡ್ಡಿನೂ ಬಿಡೋಕಿಲ್ಲ. ವಾ ತಗ ಇದನ್ನ ಕಟ್ಕೋ ತಲೆಗೆ. ಅತ್ತ ಹೋಗಿ ಚಡ್ಡಿ ಹಾಕಮ್ಮ. ಎಷ್ಟೊತ್ತ ಒಂದು ಚಡ್ಡಿ ಹಾಕೊಂಬರೋದು? ಒಳ್ಳೆ ಶಿವು ಬರೀ ಬಾರು ಬಾರ ಬೇಗ. ಇದ್ ನೋಡು ಒಳ್ಳೆ ಆನೆ ಚಡ್ಡಿ ಇದ್ದಂಗಿದೆ. ನಿನಗೇನು ಹೋಲ್ಸಿದ್ದಲ್ವಲ್ಲ, ಸುಮ್ಮನೆ ಹಾಕೊಂಡು. ಅಪ್ಪ ಏನು ನಿಂಗ ಒಬ್ನೇ ಮಗ ಅನ್ನೋ ಚೆನ್ನಾಗ್ ನೆನ್ಪಿಟ್ಕೋ. ಎಲ್ಲ ಇವನ ಯಾಕೋ ಮತ್ ಕೆಸರು ಎದಕ್ಕೆ ಇಳಿಸಿದ್ಯಲ್ಲ ನೀನು? ನೀನು ಕೆಳ ಇಳಿತಿದ್ದೆ ಮಗನೇ ಮಗನೇ. ಬದಿ ಕಡೆ ಹಂಗೆ ಹೊಡಿ ಗಟ್ಟಿ ಮಾಡ್ಕೊಂಡು ಹೊಡಿಯ ಹೊಡಿ. ಸಂಜೆ ತನಕ ಉಳಿಸೋ ಬಿಡ್ಬೇಡ. ಹೊಡಿ ಹೊಡಿ ಹೊಡಿ. ಹಂಗೆ ಹಂಗೆ ಜಾಣ ಜಾಣ. ಅದೇವು ನಾನು ಹೋಗಿ ಒತ್ತು ಸರಿಯಾಗಿ ಬುತ್ತಿ ಕಳ್ಸ್ಕೊಡ್ತೀನಿ. ಆಯ್ತು. ಅಲ್ಲಿ ತನಕ ಉಳಿಸೋವನ್ನ ಆಯ್ತಾಯ್ತು. ಒಂಟೆ ಆಗ್ಬಿಟ್ಬಿಟ್ಟು ಬೀಳಿ ಗಿಳಿಸೋದಕ್ಕೆ ಹೋಗ್ಬೇಡ. ಎಲ್ಲ ಮಾಡ್ಬಿಟ್ಟು ಹೊಂಟಾಯ್ತಾನ ಅವನು ನನ್ನ ಮಗನಪ್ಪ. ಸುಮ್ಕೆ ಹೋಗಪ್ಪ ನೀನು. ಹೊಡಿ ಹೊಡಿ. ಬೇರ್ ಕಿತ್ತಾಕ ಹೊಡಿ. ನನ್ ಕೈಲಾಗಲ್ಲಪ್ಪ ಹೊಡಿಲ್ಲ. ಸಿಟಿಲಿ ಇಡ್ಲಿ ತಿಂದಂಗಲ್ಲ. ಅಲ್ಲ ಲೇ ಎಡಗಡೆಗೆ ತಗಳ. ಎತ್ತ ಎಡಗಡೆ ಹೊಡಿಲ್ಲ. ಹೋಗು ಹೊಡಿಯ ಹೊಡ್ತಾವನೆ. ಹೊಡಿ ನಿನ್ಗೆ ಹೊರಬಿಡ್ತೀನಿ ನೋಡು. ಕೆಟ್ಟ ಗದೆ ಗಳಿಸಿ ನೋಡ್ತಾ ಕೂತಾವನೆ. ಅಲ್ಲ ಬಾಲಕ್ಕೆ ತಗ ಬಾಲಕ್ಕೆ. ಮಾದೇವು ಅನಯ್ಯ ನಮ್ ಶಿವು ಹೊಲ ಉತ್ನ ಐ ಚೆನ್ನಾಗ್ ಹೊಲ ಉತ್ತಿಸ್ಬಿಟ್ಟೆ. ಎಲ್ಲವನು ಅಲ್ಲಿ ಬತ್ತಾವನೆ. ಅವನಿಗೆ ಹೊಸ ಬಿಸಿ ಕಾಫಿ ಮಾಡ್ತತ್ತ. ಆಯ್ತು. ಬಾರೋ ಎದ್ದೇಳಪ್ಪ. ಯಾಕೋ ಸುಮ್ಕೆ ಎದ್ದೇಳಪ್ಪ. ಏನಾಯ್ತು ನಿಂಗೆ? ಯಾಕೋ ಹಂಗ್ ನೋಡ್ತಿದ್ಯಾ? ಇರೋ ಮಗನ್ನ ಹೊಲ ಉಳಿಸಕ್ಕಾಗ್ತಿದ್ಯಲ್ಲ, ನಾಚಿ ಆಗೋದಿಲ್ಲ ನಿಂಗೆ? ನೆಟ್ಟು ಓದಿದ್ರೆ ನಿನಗೆ ಈ ಸ್ಥಿತಿ ಬರ್ತಾ ಇತ್ತಪ್ಪ. ನಿನ್ಗೇನ್ ಗೊತ್ತಾಗತ್ ಬಿಡು. ನನ್ ಕೈಯು ನನ್ನ ಹತ್ರ ಇಲ್ಲ, ನನ್ ಕಾಲು ನನ್ನ ಹತ್ರ ಇಲ್ಲ, ಗೊತ್ತಾ? ಅಪ್ಪ ಯಾಕೋ ಮನಿಕೊಂಬಿಟ್ಟೆ? ಎದ್ ಕೂತ್ಕೊಳ್ಳ. ಒಂದು ನಿಂತ್ಕೋಬಹುದು, ಇಲ್ಲ ಮನಿಕೋಬಹುದು, ಮದ್ದಿದ್ದೇನು ಮಾಡಕ್ಕಾಗಲ್ಲ. ಇನ್ಯಾವತ್ತಾದ್ರೂ ನನ್ ಗದ್ದೆ ಕೆಲ್ಸಕ್ಕೆ ಹೋಗು ಅನ್ಬೇಕು. ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹೋಗ್ಲಿ, ಇವತ್ತೊಂದ್ ದಿವಸ ಪೂರ್ತಿ ಮಲ್ಕೊಂಬಿಡು. ಒಂದ್ ದಿವಸ ಅಲ್ಲ, ಒಂದ್ ವಾರ ಎಬ್ಬರಿಸ್ಬೇಡ ನೀನು.
ಮೊದ್ಲು ಹಂಗೆ ಮೈಕೈ ನೋವು ಬರೋದು. ಮತ್ತೊಂದ್ ದಿವಸ ಒತ್ಬಿಟ್ರೆ ಸರಿ ಹೋಯ್ತದೆ. ಬಲ್ಲ ಕಾಫಿ ತಗೊಂಡ್ಬರ್ತೇನೆ ನೀನು. ಸತ್ಯನಾಳಪ್ಪ, ಒಂದ್ ದಿವಸ ಒತ್ಬಿಟ್ಟು ಎಷ್ಟು ದರ್ಬಾರ್ ನೋಡಿ ಒಂದು. ಏನ್ ನೋಡ್ತಾ ಇದ್ದಾಯಿ? ವಿಮಾನ ನೋಡ್ತಾ ಇದ್ದೀನಿ. ವಿಮಾನ ನೋಡು, ಅಲ್ಲುಚ್ಕೊಂಡು ಜಲ್ದಿ ನಡಿಲ್ಲ. ನನ್ಗಿರೋ ಒಂದೆಲ್ಲ ತಗೊಂಡಿದ್ದೇನು? 32 ಅಲ್ಲಿದೆ. ಎಲ್ಲ ಉಜ್ಬೇಕಾದ್ರೆ ಲೇಟ್ ಆಗುತ್ತೆ. ಮುದೇವಿ 32 ಅಲ್ಲೇ ಐತೆ ಅಂತ ಈಗ್ಲಾರು ಗೊತ್ತಾಯ್ತಲ್ಲ. ಒತ್ತುಟ್ಟಕ್ ಮುಂಚೆ ಹೊಲ ಒತ್ತು ಮನೆ ಸೇರ್ಕೋಬೇಕು, ಜಲ್ದಿ ನಡಿಲ್ಲ. ನೋಡ್ ಚಿಕ್ಕಪ್ಪ, ಹೊಲ ಇಲ್ಲ ಅಂದ್ರೆ ನನ್ ಕೆಟ್ಟ ಕೋಪ ಬರುತ್ತೆ. ನಿನ್ನೆಲ್ಲ ಒತ್ಬಿಟ್ಟು ನನ್ ಮೈಕೆ ನೋವಾಗಿದೆ. ಇವತ್ತೆಲ್ಲ ಒತ್ಬಿಟ್ರೆ ನನ್ ಗತಿ ಅಷ್ಟೇ. ಈ ಆಟ ಎಲ್ಲ ನನ್ನ ಹತ್ರ ಬಿಡ್ಬೇಡ, ಮರ್ವಾದಿಯಾಗಿ ನಡಿ. ಬೇಡ ಚಿಕ್ಕಪ್ಪ, ನನ್ ರೇಗಿಸ್ಬೇಡ. ರೇಗಿದ್ರೆ ಎಲ್ಲ ಮಾಡ್ತೀಯಾ? ಏನ್ ಮಾಡ್ತೀನ ನಿಂಗೆ? ಯಾಕಿದಪ್ಪಣ, ಏನಾಯ್ತು? ಅಲ್ಲ, ಅವ್ರ ಚಿಕ್ಕಪ್ಪ ಗದ್ದೆ ಕೆಲಸ ಮಾಡೋದಂದ್ರೆ ಮುಚ್ಚಳ ಕತ್ತರಿಸದ ಎದುರಿಸ್ತಾನಲ್ಲ ಇವ. ಓಡ್ತಾವನೆ ಅಷ್ಟೇನಾ? ನಾನು ಎದುರು ಬಿಟ್ಟಿದ್ದೆ, ಯಾರನೋ ಕತ್ತರ್ಸಕ್ ಹೋಗ್ತಾವನೆ ಅಂತ. ಬರೋಯ್ತು, ಗದ್ದೆ ಹುಲ್ ಕತ್ತರಿಸಕ್ಕಾಗಲ್ಲ, ಇವ್ನು ಕಡಿಯೋಕ್ ಬರ ಹೋಯ್ತಾನೇನು? ಸಿದ್ದಪ್ಪಣ, ಈ ಜೀವ ಗದ್ದೆ ಕೆಲಸ ಮಾಡಕ್ ಆಗುತ್ತಾ? ಹಾಗ ಹೋಗಿರು ಒಂದಿಷ್ಟು. ವಯಸ್ಸನ್ನಾಗಿದೆ, ಬುದ್ಧಿ ಮಾತ್ರ ಇಲ್ಲ. ಇನ್ನೇನ್ ಕೆಲಸ ಮಾಡ್ತು ನೀನು? ಸಿದ್ದಪ್ಪಣ, ನನ್ ಜೊತೆ ಕಳ್ಸು, ನಾನು ಪೇಂಟಿಂಗ್ ಸೆಕ್ಷನ್ಗೆ ಹಾಕೊಂತೀನಿ. ಅಣ್ಣಯ್ಯ, ಹಂಗೆ ಮಾಡವ. ಕಷ್ಟವಿದೆ ಕೆಲಸ, ಕಳಿಸ್ಬಿಡು ಕಳಿಸ್ಬಿಡು. ಏನಪ್ಪ, ಒಪ್ಗೆನಾ? ಬರ್ತೀಯಾ? ಈ ತಿಂಗಳು ಯೋಚನೆ ಮಾಡಿ ಮುಂದಿನ ತಿಂಗಳು ತಿಳಿಸ್ತಾನೆ. ಅದ್ರ ಮುಂದಿನ ತಿಂಗಳು ನೋಡೋಣ. ನನ್ನ ಮಗನೇ ಮುಂದಿನ ವರ್ಷಕ್ಕೆ ತಿಳಿಲ್ವನ ಇವತ್ತೇ ಕರ್ಕೊಂಡು ಹೋಗ್ಲಿ. ನನ್ನ ಮಗ ಇವನಿಂದಾಗಿ ನಮ್ಗೆ ಸಾಕಾಗೋಗ್ಬಿಟ್ಟಿದೆ. ನೋಡಪ್ಪ, ಅದೇನದು? ಗಣೇಶ ಬೀಡಿಗಳನ್ನೇ ಸೇದಿರಿ. ಇದೇ ನನ್ ಕೆಲ್ಸ. ಅಂದ್ರೆ ಬೀಡಿ ಸೇದದ? ಅಲ್ಲಪ್ಪ, ಗೋಡೆಗಳ ಮೇಲೆ ಬರೆಯೋ ಕಾಂಟ್ರಾಕ್ಟ್ ತಗೊಂಡಿದ್ದೀನಿ. ನಾನು ಇದ್ರ ಮೇಲೆ ಬಣ್ಣ ತುಂಬಿ ತೋರಿಸ್ತೀನಿ. ನೀನು ಕೆಳಗ್ ನಿಂತ್ ನೋಡ್ತಾ ಕಲ್ತ್ಕೋ. ಮುಂದೆ ನೀನೇ ಬರಿಬೋದು, 4 ಕಾಸು ಸಂಪಾದನೆ ಮಾಡ್ಬೋದು. ಮಧ್ಯೆ ಬಣ್ಣ ತುಂಬೋದನ್ನ ಬೇರೆ ಕಲಿಬೇಕೇನ್ರಿ? ಕೊಡ್ರಿ, ನಾನೇ ತುಂಬ್ತೀನಿ. ಅದಪ್ಪ ವರ್ಷೆ, ಬೆರಳು ತೋರಿಸಿದ್ರೆ ಅಷ್ಟನೇ ನುಂಗ್ತೀಯ. ಹತ್ತು ತಗೋ. ಏ ಮರಿ, ಏನ್ ಕೇಳ್ತಾರೆ ಕೊಡು, ನಾನು ಪಕ್ಕದಂಗಲ್ಲಿ ಕೆಲಸ ಮಾಡ್ತಿರ್ತೀನಿ. ಇದೇನ ಮಂಡು? ನಿಂಗೆ ಯಜಮಾನ ಏನಲ್ಲ ಒಳ್ಳೆ ಬ್ರಷ್ ಇಡಕ್ಕೆ? ಬೇರೆ ಬ್ರಷ್ ಕೊಡ. ಏಯ್, ಇಲ್ಲೇ ನಿಂತಿರಾ? ಎಲ್ಲ ಹೋಗ್ಬೇಡ, ಇಲ್ಲೇ ನಿಂತಿರು. ಏನಾಯ್ತಪ್ಪ? ಅಲ್ಲೋ ವೀರಣ್ಣ, ಏಟು ಬಿದ್ದವನು ಸುಮ್ಮನೆ ಮಲದವನೆ. ಅವನ ಅಪ್ಪ ನಾನು ಸಮಾಧಾನವಾಗಿದ್ದೀನಿ. ಅವ್ರ ಚಿಕ್ಕಪ್ಪ ಗುಂಡ್ ಕಲ್ ಕೂತವನೆ. ನೀನ್ ಯಾಕೆ ಕೊಡೋ ಅಂತ ಹೇಳ್ತೀಯಾ?
ಇದೀಯಾ? ಇವನ್ ಬಿದ್ದ ಅಂತ ನಾನು ಅರ್ಥ ಇಲ್ಲ. ಸುಮ್ನೆ ಇದ್ದವನ್ಗೆ ಪೇಂಟ್ ಮಾಡಿ ಕರ್ಕೊಂಡೋಗಿ ಬೀಳುತ್ತಂತ ಪೊಲೀಸ್ನವರು ನನ್ನ ಮೇಲೆ ಕೇಸ್ ಹಾಕವ್ರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ನಾನ್ ತಾನೇ 6 ತಿಂಗಳು ಜೈಲಲ್ಲಿ ಇರೋದು. ಅದಕ್ಕೆ ಪೊಲೀಸ್ನವ್ರು ಬಂದವಗಳು ನಮ್ಮ ಮುಂದೆ ಯಾಕಳ್ತ್ಯಾ? ಅಯ್ಯೋ ಸಿದ್ದಪ್ಪಣ್ಣ, ನಾನು ಹೆಂಡತಿ ಮಕ್ಳನ್ಗ ಈ ಪತ್ರಿಕೆ ನಿಮ್ ಶಿವು ಕೈಲಿ ನಾನೇ ಬಿದ್ದೆ ಅಂತ ರುಜು ಮಾಡಿಕೊಟ್ರೆ ಪೊಲೀಸ್ನವರು ನಾನು ಬಿಟ್ಬಿಡ್ತಾರೆ. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಒದ್ಬಿಡ್ತಾರೆ. ಹೋಗ್ಲಿ ಒಂದು ರುಜು ಮಾಡ್ಕೊಡು. ನನ್ ಕೈಲಿಗೆ ಆಗಲ್ಲ. ಮತ್ತವನ ಗತಿ ದೇವ್ರೇ ಗತಿ. ಅಯ್ಯೋ ಶಿವಣ್ಣ, ಪೊಲೀಸ್ನವ್ರು ಬರೋ ಟೈಮ್ ಆಯ್ತು, ನನ್ ಕಾಪಾಡಪ್ಪ. ನನಗೆ ವಾಸಿ ಆಗೋವರೆಗೂ ನಿನ್ ಜೈಲಲ್ಲೇ ಇರು. ವಾಸಿ ಆದ್ಮೇನಿ ನೋಡಪ್ಪ, ಹೆಬ್ಬೆಟ್ಟು ಒಂದೇ ಖಾಲಿ ಇರೋದು, ಅದ್ರಲ್ಲೇ ಗುರ್ತಾಕೊಡ್ಲಾ? ಅಷ್ಟ್ ಮಾಡಿ ಪುಣ್ಯ ಕಟ್ಕೋಪ್ಪ. ಅದ್ರಲ್ಲಿ ಏನ್ ಬರ್ದಿದ್ಯಾ? ನಿಜಾನೇ ಬರ್ದಿದ್ದೀನಪ್ಪ. ಹುಡುಗಿ ಕರ್ದ್ಲು ಅಂತ ಏಣಿ ಮೇಲೆ ಕಾಲಿಡಿದ್ರ ಬದಲು ಪಕ್ಕಕ್ಕೆ ಕಾಲಿಟ್ಟು ಕೆಳಗ್ ಬಿದ್ದೆ ಅಂತ. ಅವಿವೇಕಿ ಅವಿವೇಕಿ, ಇನ್ನೂ ಬಿಟ್ಟಿರ್ಲೇ ನಿನ್ ಕಾಲಿನ. ಬತ್ತೀನಿ ಮದೇವಣ್ಣ. ಹೋಗಪ್ಪ. ಬತ್ತೀನಿ ಸಿದ್ದಪ್ಪಣ್ಣ. ಬರ್ಬೇಡ, ಹೋಗು. ಅವನ್ ಜೈಲಿಗೆ ಹೋಗೋದನ್ನ ನಾನ್ ತಪ್ಸ್ಲಿಕ್ಕೆ ಹೋದೆ, ನನ್ನ ಶಿಕ್ಷಾಕ್ ಹೋಗ್ಬಿಟ್ಟು. ಅಣ್ಣಯ್ಯ, ಈ ಪರಿಸ್ಥಿತಿಲಿ ಅವನ ಮೇಲೆ ಯಾಕೆ ರೇಗಾಡ್ತೀಯ? ಒಂದ್ ಮದುವೆ ಮಾಡ್ಬಿಡಿ, ಎಲ್ಲ ಸರೋಗುತ್ತೆ. ಈ ಸ್ಥಿತಿ ಅದು ಯಾರು ಏನ್ ಕೊಟ್ಟಾರ ಅವನಿಗೆ? ನಂಗೇನಾಗಿದೆ ದಾಡಿ? ಇವ ಹೊಡೋಣ ನಡಿ. ಈ ಸ್ಥಿತಿ ನೋಡಕ ನಂಗೇನೂ ಆಗಿಲ್ಲ. ನನ್ನ ಮುಂದೆ ನಾಟಕ ಆಡ್ತೀನಿ ನೀನು. ಮತ್ ಸರಿಯಾಗಿದ್ರೆ ಗೆದ್ದೆ ಕಲ್ಸ ಕಳ್ಸಲ್ವ ನೀನು? ಅದೇ ಮಾಡ್ಕೊಂಬಂದೆ. ಹುಡುಗ ಮೆಜಾರಿಟಿಗೆ ಬಂದ್ಬಿಟ್ಟ, ಬಾಯ್ ಬಿಟ್ಟು ಮದುವೆ ಬೇಕು ಅಂತ ಕೇಳ್ತಿದ್ದಾನೆ, ಚೆಕ್ ಪಟ್ಟನ ಮಾಡ್ಬಿಡು. ಎಲ್ಲ ತಿಳಿದು ನೀನು ಹಿಂಗೆ ಅಂತಿದ್ಯಲ್ಲ ಮಾದೇವು. ಪರಿಸ್ಥಿತಿ ಬಂದಾಯ್ತಲ್ಲ. ನೋಡಿ ಶಿವು, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಘಟನೆ ನಡೆದೇ ಇರುತ್ತೆ. ನಾವು ನೆನೆಸೋದೇ ಒಂದು, ಆಗೋದೇ ಒಂದು. ಅಂಥ ಘಟನೆ ಒಂದು ನಮ್ಮನೇಲೇ ನಡೀತಪ್ಪ. ಆ ವಿಷಯನ ಹೇಳ್ತೀನಿ. ಅದನ್ನು ತಿಳಿದ ಮೇಲೂ ನೀನು ಮತ್ತೊಂದು ಮದುವೆ ಮಾಡ್ಕೋತೀನಿ ಅಂತ ಆಸೆ ಪಟ್ರೆ ದೈವಜ್ಞೆ. 15 ವರ್ಷದ ಹಿಂದೆ ಪಂಚಾಯತ್ ಪರವಾಗಿ ನಾನು ಏನ್ ತೀರ್ಮಾನ ಮಾಡ್ತೀನೋ ಅದೇ ತೀರ್ಮಾನ. ಬೊಮ್ಮೆಗೌಡರ ಮನೇಲಿ 2 ಕುರಿ ಕದ್ದು ಒಂದನ್ನ ಬನ್ನೂರಾಗ ಮಾರ್ಬಿಟ್ಟು ಇನ್ನೊಂದನ್ನ ಮೈಸೂರಾಗ ಮಾರ್ಬಿಟ್ಟು ಈಗ ಬಂದವನೇ. ಇವನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಪಂಚಾಯತಿ ತೀರ್ಮಾನ 6 ತಿಂಗಳು ಇವನು ಊರು ಬಿಡಬೇಕು. ನಮಸ್ಕಾರಪ್ಪ. ನಮಸ್ಕಾರ ಬಾಬಾ. ಹಂಗೇಗೌಡ, ಇದೇನಿಲ್ಲಿ? ಎಲೆಕ್ಷನ್ ಅಲ್ಲಿ ಸೋತ್ಬಿಟ್ಟೆ ಬಾಬಾ. ಸೋಲು ಗೆಲುವು ನಮ್ಮ ಕೈಲಾಯ್ತಾ? ಪೇಪರ್ನಲ್ಲಿ ಓದ್ದೆ. ಎಲೆಕ್ಷನ್ ಅಲ್ಲಿ ಗೆಲ್ತೀವಿ ಅನ್ನೋ ಆಸೆಗೆ ಹೊಲ ಗದ್ದೆ ಮನೆ ಮಠ ಎಲ್ಲ ಮಾಡ್ಬಿಟ್ಟು ಅಣ್ಣಯ್ಯ. ಈ ಎಲೆಕ್ಷನ್ ಬಾಳೆ ಎಷ್ಟು, ಗೆದ್ರೆ ರಾಜ್ಯ ಸಿಗುತ್ತೆ, ಸೋತ್ರೆ ಬಾಳೆ ಬರಡಿದ್ದೋಗುತ್ತೆ. ಹೋಗ್ಲಿ ಬಿಡಮ್ಮ, ಕಣ್ಣೀರ್ ಹಾಕ್ಬೇಡಿ. ನಡಿಗೆ ಮನೆ ನಡಿ ನಡಿ. ಪಾರ್ವತಿ, ಪಾರ್ವತಿ, ಯಾರು ಬಂದಾರ ನೋಡು. ಅದ್ಕೆ ಪಾರ್ವತಿ, ನಾನೆಷ್ಟೋ ಹೇಳ್ದೆ ನಮ್ಮವ್ರಿಗೆ ರಾಜಕೀಯ ಬೇಡ ಅಂತ, ಕೇಳಲಿಲ್ಲ. ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ್ಬಿಟ್ವಿ. ನಮಗೀಗ ನೀವೇ ಆಶ್ರಯ ಪಾರ್ವತಿ. ನನ್ನ ಸಹೋದರಿ ಇದ್ದ ಹಾಗೆ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಇಲ್ಲೇ ನೆಮ್ಮದಿನೇ ಇರಬಹುದು. ಪಾರ್ವತಿ, ಬಂದವ್ರಿಗೆ ನೀರು ಕೊಟ್ಟು ಉಪಚರಿಸೋದು ಬಿಟ್ಬಿಟ್ಟು ಮಾತಾಡ್ತಾ ನಿಂತಿದ್ರೆ ಹೇಗೆ? ಹಣ ಹೋದ್ರೆ ಏನಂತೆ, ಆಯಸ್ ಒಂದಿದ್ರೆ ಪಾಯಸಕ್ಕೇನು ಕಡಿಮೆ. ನನ್ನ ಮನೇಲಿ ರಾಜ ಇದ್ದಂಗಿರ್ಬೋದು. ನಡೀರಿ ನಡೀರಿ ಒಳಗೆ. ರೇವತಿ, ನಡಿ ಹೋಗೋಣ. ನಾವು ಇವ್ರನ್ನಲ್ಲಿ ಒಂದು ಕ್ಷಣ ಇರೋದು ಬೇಡ. ದುಡುಕ್ಬೇಡಿ, ನನ್ ಮಾತು ಕೇಳಿ. ಈಗ ನೀನು ನನ್ನ ಮಾತು ಕೇಳು. ಹೋಗು, ಬಟ್ಟೆ ಬರೆ ಎಲ್ಲ ತಗೊಂಡ್ ಬಾ. ಗೌಡ, ಏನಾಯ್ತಯ್ಯ? ಎಲ್ಲಿಗೆ ಹೊರಟಿದ್ಯಾ? ಬಾಬಾ, ನಾವೇನ್ ಬರ್ತೀವಿ. ನಿಮ್ಮ ಉಪಕಾರ ನಿಂದಿಗೂ ಮರೆಯಲ್ಲ. ಎಲ್ಲೋ ಹೋಗೋದು, ಬಾಳಕ್ಕಾಗ್ಲೇ ಇಲ್ಲ ಅಂದ್ರೆ ಕೆರೆಯೋ ಬಾವಿಯೋ ಇದ್ದೇ ಇದೆಯಲ್ಲ. ಏನಾಯ್ತಯ್ಯ? ಜಾನಕಿ, ಗೌಡ, ಏನಾಯ್ತು ಅಂತ ಈಗ ಮಾತಾಡ್ತಿದ್ಯಾ? ಈ ಊರಿನ ಜನ ನನ್ನ ನೋಡಿ ಏನೇನೋ ಮಾತಾಡ್ಕೋತಾರೆ. ಎಷ್ಟೇ ಸಂಬಂಧ ಇದ್ರು
ಭಾವನ ಮನೇಲಿ ಬಿಟ್ಟಿ ಕುಳಿಗ್ ಬಿದ್ದಿದಂತ ಜನ ಚಿಮಾರಿ ಮಾಡ್ತಾರೆ. ನಾನಿನ್ ಬರ್ತೀನಿ ಭಾವ. ನೀನ್ ನನ್ ಜೊತೆಲೇ ಇದ್ಬಿಡ್ತೀಯಾ? ಭಾಮನ್ ಇಲ್ಲೇ ಇರೋಕ್ ಹೇಳಮ್ಮ. ಅಣ್ಣಯ್ಯ, ಯಾರೋ ಏನೋ ಅಂದ್ರು ಅಂತ ಹೋದ್ರೆ ನಾವು ನೆಮ್ಮದಿಯಾಗಿರೋಕ್ಕಾಗತ್ತಾ? ಭಾಮನ್ನ ತುಂಬಾ ಹಚ್ಕೊಂಡಿದ್ದಾನೆ ನಮ್ ಶಿವು. ಅತ್ತಿಗೆ ಅಮ್ಮನ ಎಲ್ಲೋ ಕರ್ಕೊಂಡು ಹೋಗಿ ಯಾಕೆ ಕಷ್ಟಪಡಿಸ್ತೀಯಾ? ಏನು ಕೆಲಸ ಮಾಡದೆ ಎಷ್ಟು ದಿನ ಅಂತ ಸುಮ್ನಿರೋದು? ನಿಂದನೆ ಗುರಿಯಾಗಿ ಆತ್ಮಗೌರವ ಕಳ್ಕೊಳ್ಳೋದು ಅಂದ್ರೆ ಮನಸ್ಸು ತುಂಬಾ ಕಷ್ಟವಾಗುತ್ತೆ. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಬರ್ಕೊಡ್ತೀನಿ. ಅಲ್ಲೇ ಮನೆ ಮಾಡ್ಕೊಂಡು ಆರಂಭ ಮಾಡ್ಕೊಂಡಿರು. ನನಗೆ ರಾಜಕೀಯ ಬಿಟ್ಟು ಇನ್ನೇನು ಗೊತ್ತಿಲ್ಲ ಭಾವ. ನೋಡ್ರಂಗೇಗೌಡ, ನನ್ನ ಮಾತು ಕೇಳು. ನೀನ್ ಇಲ್ಲೇ ಇರು. ಮಾಮನ ನಮ್ ಶಿವ ತಗೊಂಡು ನಮ್ ಸೊಸೆಯಾಗಿ ಮಾಡ್ಕೋತೀನಿ. ಅರ್ಧ ಆಸ್ತಿ ಬರೆದಿರ್ತೀನಿ. ಮಗಳ ಹೆಸರು ಬಂದ ಆಸ್ತಿ ನಿಂದೆ ಆಗತ್ತಲ್ಲ. ಆಗ ನೀ ಎಲೆಕ್ಷನ್ ನಿಲ್ಲಿ. ಊರಿನ ಜನ ನೆತ್ತು ಕಟ್ಟಿ ನಾನೇ ಸಹಾಯ ಮಾಡ್ತೀನಿ. ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ಇವತ್ತು ನನ್ನ ಮಗಳ ಭಾವನ ಪ್ರೀತಿಸೋ ಗೋಪಿ ನಾಳೆ ದೊಡ್ಡವನಾದ್ಮೇಲೆ ನನ್ನ ಮಗಳನ್ನೇ ಮದುವೆ ಆಗ್ತಾನೆ ಅಂತ ಯಾವ ನಂಬಿಕೆ ಭಾವ? ನನ್ನ ಸೊಸೆ ಹೆಸರಿಗೆ ಅರ್ಧ ಆಸ್ತಿ ಬರೀತೀನಿ. ನಿನ್ನ MLA ಮಾಡ್ತೀನಿ. ಈ ಸಿದ್ದೇಗೌಡ ಆಣೆ ಮಾಡಿ ಹೇಳಿದ ಮೇಲೆ ಅದು ಸತ್ಯ. ನಿಮ್ಮ ಓಟು ನಿಮ್ಮ ಓಟು ಯಾರಿಗೆ? ನಿಮ್ಮ ಮತ ಯಾರಿಗೆ? ಪುಟ್ಟಮ್ಮ, ನಿಮ್ಮ ಓಟು ಯಾರಿಗೆ? ನಿಮ್ಮ ಮತ ಯಾರಿಗೆ? ನಮಸ್ಕಾರ ರಾಮೇಗೌಡ. ಓ, ಇವರೇ ಹೊತ್ತೋಟೈತಪ್ಪ, ಎಲ್ಲ ನಮ್ಗೆ ಹಾಕ್ಬೇಕು. ಓ, ನಿಮ್ಮ ಓಟು ಯಾರಿಗೆ? ನಿಮ್ಮ ಮತ ಯಾರಿಗೆ? ಪಾರ್ವತಿ, ರೇವತಿ, ಬುದ್ಧಿ ಇದೆ ನನಗೆ. ನಡಿ ಒಳಗೆ. ಯಾರ್ರೆ? ರಂಗೇಗೌಡರ ಅದಾರನಪ್ಪ? ಇಲ್ಲ. ಎಲ್ಲೋಗೋರೆ? ಎಲ್ಲವರೋ ಗೊತ್ತಿಲ್ಲ. ಗೊತ್ತಿಲ್ವಾ? ಹರಿಶ್ಚ ನನ್ನ ಮಗನೇ, ನನಗೆ ಇಲ್ಲ ಅಂತ ಹೇಳಿಲ್ವಾ? ಗೊತ್ತು ಬಿಟ್ಟೆ ನೋಡು. ಬಾ ಪಾರ್ವತಿ, ಬಾ. ರಂಗೇಗೌಡ, ಅಣ್ಣ ತಂಗಿ ಪ್ರೀತಿ ಮಧ್ಯೆ ಅಡ್ಡ ಬರ್ತೀಯ. ನಾನಿಲ್ಲಿ ಬಂದಿದ್ದು ಇಲ್ಲಿ ಉಳ್ಕೊಳಕಲ್ಲ. ನಿನ್ನ ಗುಣದೋಷಗಳು ಏನು ಅನ್ನೋದು ನನಗೆ ಗೊತ್ತು. ನಿನ್ನ ದುರುದ್ದೇಶ ನಿನ್ನಲ್ಲೇ ಇರಲಿ. ನನಗಿರೋಳು ಒಬ್ಬಳೇ ಮಗಳು. ಅವಳನ್ನ ಯಾವಾಗ ಎಲ್ಲಿ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂದ್ರೆ ಹೇಗೆ? ಯಾವತ್ತಿದ್ರು ಅವಳು ನಮ್ಮನೇಲೇ ಇರ್ಬೇಕಾದವಳು. ಅವಳು ನಮ್ ಸೊಸೆ. ಅದು ಒಂದು ಮನೆನ. ನನ್ನ ಮಗಳು ಈಗಲೇ ನಿನ್ನ ಮನೆ ಕಳಿಸುವಂತ ಅಭಾವ ಏನು ಬಂದಿಲ್ಲ. ಕಳಿಸ್ತೀನಿ. ಆಗ್ಲಾಗ್ಲ ಹೀಗೆ ನೀವು ನಮ್ಮನೆ ಬರಬೇಡಿ. ನೀವೇನು ಹೊರಡಿ. ಏನ್ರಿ, ನಮ್ಮಣ್ಣ ನಿಮ್ಗೆ ಮೋಸ ಮಾಡ್ಬಿಟ್ಟ. ಅವನ್ನ ಉದ್ಧಾರ ಮಾಡಕ್ ಹೋದ್ರೆ ನಿಮ್ಗೆ ದ್ರೋಹ ಮಾಡ್ತ. ದಯಮಾಡಿ ನಂಗೋಸ್ಕರ ಅವನ್ನ ಕ್ಷಮಿಸಿಬಿಡ್ತೀರಾ? ನಿನಗೋಸ್ಕರ ನಾನು ಯಾವತ್ತೂ ಅವನು ಕ್ಷಮಿಸಿಬಿಟ್ಟೆ ಪಾರ್ವತಿ. ಅವನು ಮಾಡಿರೋ ದ್ರೋಹಕ್ಕೆ ಒಂದು ಕಾಲ ತುಳಿದು ಸೀಳ್ಬಿಡ್ತಿದ್ದೆ. ನನಗಿರೋ ಜನಬಲಕ್ಕೆ ಕಬ್ಬ ಕಟ್ಟಾಗಿ ನಾಲ್ಕು ಬಿಗಿದು ಬೆರಳೆಣಿಸೋದ್ರೊಳಗಾಗಿ ನಾನು ಸೊಸೆನ ನನ್ನ ಮನೆಗೆ ಸೇರಿಸ್ತಾ ಇದ್ದೆ. ಆದ್ರೆ ಅವನು ಚೆನ್ನಾಗಿರಬೇಕು ಅನ್ನೋಕ್ಕೋಸ್ಕರ ನನ್ನ ಹಣ ಎಲ್ಲ ಹಾಳು ಮಾಡಿದೆ. ಅವನು ಚೆನ್ನಾಗಿರ್ಬೇಕು ಅಂತ ನನ್ನ ಆಸ್ತಿ ಎಲ್ಲ ಕಳ್ಕೊಂಡೆ. ಅವನು ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟೂ ಮಾಡಿದೆ. ಆದ್ರೆ ಇವತ್ತು ಅವನು ಸಂತೋಷವಾಗಿರೋದನ್ನು ನೋಡಿ ನನ್ನ ಶ್ರಮ, ನನ್ನ ಛಲ ನೆರವೇರ್ತಲ್ಲ ಅನ್ನೋ ಸಂತೋಷ ಆಗ್ತಿದೆ ಹೊರತು ನಿನ್ನಾಳೆಗೋ ಅವನ ಮೇಲೆ ಯಾವ ದ್ವೇಷ ಇಲ್ಲ ಪಾರ್ವತಿ. ಹಾಗಾದ್ರೆ ಮತ್ತ್ಯಾಕೆ ಕಣ್ಣೀರು? ಪಾರ್ವತಿ, ನನ್ನ ಮನೆ ಮಂಗಳ ಗೌರಿಯಾಗಿ ಮನೆಗೆ ಬಂದ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿಸ್ತಾ ಇದ್ದವಳು, ಮಹಾಲಕ್ಷ್ಮಿ ಆಗಿ ನಗನಗ್ತಾ ಓಡ್ತಾ ಇದ್ದವಳು ಹಾಸಿಗೆ ಹಿಡಿದ್ಬಿಟ್ಟೆ ನೆನೆಸ್ಕೊಟ್ಟೆ. ನನಗೆ ಸಕ್ಟ ತಡೆಯಕ್ಕಾಗಲ್ಲ ಪಾರ್ವತಿ, ಸಕ್ಟ ತಡೆಯಕ್ಕಾಗಲ್ಲ. ರಂಗೇಗೌಡ ನಂಬಿಕೆ ದ್ರೋಹ ಮಾಡ್ಬಿಟ್ಟ. ಅದೇ ಕೊರಗಿನಲ್ಲಿ ನಿಮ್ಮಮ್ಮ ಹಾಸಿಗೆ ಹಿಡಿದು ತೀರ್ಕೊಂಬಿಟ್ರು. ನೀನಾದ್ರೂ ಓದಿ ಬೆಳೆದು ಬುದ್ಧಿವಂತನಾಗಿ ರಂಗೇಗೌಡರು ಪಾಠ ಕಲಿಸಿ ನಿನ್ನ ಹೆಂಡತಿನ ಮನೆಗೆ ತಂದು ಸೇರಿಸ್ತೀಯಾ ಅಂತ ನಾನಿದ್ದೆ. ಅದು ನಡೀದೇ ಹೋಯ್ತು. ಇನ್ನು ಮುಂದಾದ್ರೆ ಬುದ್ಧಿವಂತನಾಗಿ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಬರೋ ರೀತಿಯಲ್ಲಿ ನಡ್ಕೊ. ಇದಕ್ಕೆ ತರ ಇನ್ನೇನು ಹೇಳ.
ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರು. ಚಿಲ್ಲರೆ ಇಲ್ವಾ? ಇಲ್ಲ. ತಗೊಳ್ಳಿ ಟಿಕೆಟ್. ಹತ್ತಿ. ಚಿಲ್ಲರೆ ಆಮೇಲೆ ಕೊಡ್ತೀನಿ, ಕೂತ್ಕೊಳ್ಳಿ. ರಾಯ್ ಮೇಲ್ಕೋಟೆ ಯಾರ್ರಿ? ಮೇಲ್ಕೋಟೆ. ಸ್ವಾಮಿ, ಮೇಲ್ಕೋಟವ್ರು ಮಾತ್ರ ಇಳಿಬೇಕಾ ಅಥವಾ ನಾವು ಒಂದ್ ಸ್ವಲ್ಪ ಹೊತ್ತು ಇಳಿಬೋದಾ? 10 ನಿಮಿಷ ನಿಲ್ಲುತ್ತೆ. ಕಾಫಿ ತಿಂಡಿ ಏನ್ ಬೇಕಾದ್ರೂ ಮುಗಿಸ್ಕೊಂಡ್ ಬರ್ಬೋದು. ಇದು ಅದನ್ನ ಬೇರೆ ಕೇಳ್ಬೇಕಾ? ಇಳಿರಿ. ಯಾರೇ ಕೂಗಾಡಲಿ ಆನೆ ಇಲ್ಲಷ್ಟ 5 ರೂಪಾಯಿ. ನಿನಗೆ ಸಾಟಿ ಇಲ್ಲ. ಏನಿದೆ ಬಿಸಿ ಬಿಸಿ? ಎಲ್ಲ ಬಿಸಿ ಉಂಟು. ಇನ್ನೊಂದಿದೆಯಾ? ತಿಂಟಿ ನೋಡಿ ತಿಳಿಯುತ್ತೆ. ಏನಿದೆಯಪ್ಪ ಇವತ್ತು ಮಾಡಿದ್ದು? ಇಡ್ಲಿ ವಡೆ ಬಂಡ ಸಾಂಬಾರ್ ಕರಿ ಸಾಕು. ಇಡ್ಲಿ ವಡೆ ಒಂದು ಪ್ಲೇಟ್ ಕೊಡು. ಒಂದು ಇಡ್ಲಿ ವಡೆ. ಇನ್ನೊಂದು ಪ್ಲೇಟ್ ಸಾಂಬಾರ್ ಕೊಡಿ. ಆಯ್ತು. ಇನ್ನು ಏನ್ ಬೇಕು ಸರ್? ಇನ್ನೊಂದು ಪ್ಲೇಟ್ ಸಾಂಬಾರ್ ಕೊಡಿ. ಸಾಂಬಾರು ನೀವು ಕೊಡೋ 50 ಪೈಸೆಗೆ ಎಷ್ಟು ಸರಿ ಸಾಂಬಾರ್ ಕೊಡಕ್ಕಾಗತ್ತೀರಿ? ಯಾಕ್ರಿ ನಾವು ದುಡ್ಡು ಕೊಡಲಿದೆ? ದುಡ್ಡು ಎಂತ ಮಾಡಿ ಪಿರಿ ಪಿರಿ ನೋಡಿ ಯಜಮಾನ್ರೆ, ಪ್ಲೇಟ್ ಅಲ್ಲಿ ಇಡ್ಲಿ ವಡೆ ಹಾಗೆ ಇದೆ. ಅಗಸ್ತ್ಯ ಮಹರ್ಷಿಗಳು ಸಮುದ್ರ ಕುಡಿದ ಹಾಗೆ ಗಟ್ಟಿ 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 ಅಂತ ಸಾಂಬಾರ್ ಕುಡಿತಾ ಇದ್ದಾರೆ. ಏನು ಬಟ್ಟ ಈ ದಿನ ಸಾಂಬಾರಿಗೆ ಮದುವೆ ಮಾಡ್ಲಿಲ್ವಾ? ಇಲ್ಲ, ಅವ್ರಿಗೆ ಕೋಪ ಉಂಟು. ನಾವು ಗಿರಾಕಿ ಬಿಡಬಾರ್ದು. ಸಾಂಬಾರ್ ತಾ. ಏನು ರಾಯರು, ಈ ಊರಿಗೆ ಹೊಸಬರ? ಎಲ್ಲಿ ನಿನ್ನ ಬಿಲ್ಲು? ಬಿಲ್ಲು ತಗೊಳ್ಳಿ. ಒಂದು ಬಕೆಟ್ ಸಾಂಬಾರ್ ಎಷ್ಟು ಬೇಕಷ್ಟು ಹಾಕೊಡಿ. ಇವನಿಗೆ ಬಿಲ್ಲು ಕೊಡಲಿಲ್ವಾ? ಕೊಟ್ಟಲ್ಲ ಯಜಮಾನ್ರೆ, 3 ರೂಪಾಯಿ ಬಿಲ್ಲು. ಯಾಕೆ ಬಿಲ್ ಕೊಡ್ಲಿಲ್ವಾ? ಕೊಟ್ರು. ಹಣ ಇಲ್ಲಿ, ಬಿಲ್ಲಲ್ಲಿ. ಬಿಲ್ಲು ಹಾಗೆ ಹೋಗ್ಲಿಕ್ಕೆ ಇದೇ ನಿನ್ನ ಮಾವನ ಮನೆ ಅಂತ ತಿಳಿದೆಯಾ? ಹೊಟ್ಟೆ ಎಸ್ಬಿಟ್ಟಿತ್ತು, ತಿಂದ್ಬಿಟ್ಟೆ. ಏ ಮಾಣಿ, ಇವನು ಕೊಡಬೇಕಾದ 3 ರೂಪಾಯಿಗೆ 3 ಸೇರು ಅಕ್ಕಿ ಆಡಿಸ್ಕೊ. ನಡೆಯ ಒಳಗೆ. ಯಜಮಾನ್ರೆ ಏನೋ ತಿಂದ್ಬಿಟ್ಟೆ, ಕೆಲಸ ಗೊತ್ತಾಯ್ತು ಬಿಟ್ಟ. ನಿನ್ ಕೆಲಸ 3 ಗತಿ ಉಂಟು. ರುಬ್ ನಡೆಯ ಒಳಗೆ. ಯಜಮಾನ್ರೆ ದಯವಿಟ್ಟು ಬಿಟ್ಬಿಟ್ಟೆ. ಏ ಮಾಣಿ, ಏನ್ ಕತೆ ಕೇಳಲಿಕ್ಕೆ ಉಂಟಾ? ಕರೆದೊಯ್ ನಡೆಯ ಒಳಗೆ. ತಮ್ಮಯ್ಯ ಅಂತೀನಿ, ಏನೋ ತಿಂದ್ಬಿಟ್ಟೆ, ನಾಳೆ ತಂದು ಕೊಟ್ಬಿಡ್ತೀನಿ, ಬಿಟ್ಬಿಡಿ. ಯಜಮಾನ್ರೆ ಏನೋ ಪಾಪ ಹೊಟ್ಟೆ ಹಸಿರ್ಬೇಕು, ಬಿಡ್ರಿ ಅವನ್ನ. ಹೀಗೆ ನಾವು ಒಬ್ಬೊಬ್ಬರನ್ನಾಗಿ ಬಿಟ್ರೆ ನಮ್ಮ ಮಂಡಿಯನ್ನು ತಿರುಪತಿ ತಿಮ್ಮಪ್ಪನಿಗೆ ಒಪ್ಪಿಸಬೇಕಾಗುತ್ತದೆ ಅಷ್ಟೇ. ಈ ತಿಂಡಿಗಳನ್ನೆಲ್ಲ ನಾವು ತಿಂದು ಬಿಟ್ಟರೆ ನಮ್ಮ ಹೊಟ್ಟೆಯನ್ನು ಡಾಕ್ಟರ್ಗೆ ಒಪ್ಸಬೇಕಾಗುತ್ತೆ ಅಷ್ಟೇ. ಏನ್ರಿ, ಸಾಂಬಾರಿಗೆ ಬಿಸಿನೀರು ಸುರಿದು ಬಿಟ್ಟು ಮದ್ವೆನ್ ಬೇರೆ ಹೇಳ್ತೀರಾ? ವಾಯ್, ನಾವು ನಮ್ಮ ತಾತನ ಕಾಲದಿಂದ ಹೋಟ್ಲು ನಡೆಸ್ಕೊಂಡು ಬಂದಿದ್ದೇವೆ. ಒಬ್ಬರು ಈ ಮಾತನ್ನು ಹೇಳಿಲ್ಲ, ಗೊತ್ತುಂಟಾ? ಏ ಮಾಡಿ ಕಳೆದುಕೊಂಡು ಹೋಗುವಳಿಗೆ. ನಡೆಯ ಒಳಗೆ. ಬಿಡ್ರಿ ಅವನ್ನ. ಎಷ್ಟು ಕೊಡ್ಬೇಕು? 3 ರೂಪಾಯಿ. ನಾನು ಕೊಡ್ತೀನಿ, ಬಿಡ್ರಿ. ರಾಯರಿಗೆ ಏನೇನ್ ಬೇಕು ಕೇಳು. ಏನ್ ಬೇಕು ರಾಯರೇ? 1 ಪ್ಲೇಟು ಪೂರಿ ಸಾಗು ತಗೊಂಬ. ಏಯ್, ಸಾಗುಗೇನಾದ್ರೂ ಮದುವೆಗಿದೆ ಮಾಡ್ದ್ಯೋ ನಿನ್ ಚಟ್ನಿ ಮಾಡ್ಬಿಡು. ಎಷ್ಟಾಯ್ತು? ಮಾಡಿ ಬಿಲ್ ಎಷ್ಟ? ಅವ್ರದ್ದು 3, ಇವ್ರದ್ದು 3. ಒಟ್ಟಾರು ಅಷ್ಟೇ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಯಜಮಾನ್ರೆ, ಇವ್ರ ಕಥೆನು ಇಷ್ಟೇ. ಕಂಡಕ್ಟರ್ 50 ರೂಪಾಯಿ ಕೊಟ್ಟು ಬಂದಿದ್ದೀನಿ. ಈಗಲೇ ಇಸ್ಕೊಂಡ್ ಬಂದ್ಬಿಡ್ತೀನಿ. ಕಂಡಕ್ಟರ್ 50 ರೂಪಾಯಿ ಕೊಡ್ತೀನಿ ರೀ. ನಿಜವಾಗ್ಲೂ ಕಂಡಕ್ಟರ್ 50 ರೂಪಾಯಿ ಕೊಡ್ತೀನಿ. ಬಸ್ ಬೇರೆ ಹೋಗ್ತಾನೆ. ಬಸ್ ಅಂತ ಹೇಳಿ ಇಲ್ಲಿ ಬಂದು ರೈಲು ಬಿಡ್ತೀಯಾ? ಏನ್ ಮಾಡಿ, ಅವನು 3 ಸೇರಕ್ಕಿ, ಇವನು 3 ಸೇರಕ್ಕಿ, ಒಟ್ಟು 6 ಸೇರಕ್ಕಿ ಆಡುದು.
ಅವ್ರದ್ದು 3 ಸೇರು ಆಯ್ತು, ಬಾಕಿ ನಿಮ್ಮ 3 ಸೇರು. ಅಯ್ಯೋ ಗ್ರಾಚಾರವೇ, ಎಂತ ಗತಿ ಬಂದ್ಬಿಡ್ತಪ್ಪ. ಯೋಗ ಯೋಗ ವಿರಾಮ್ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಶರ್ವ ಶಿವಸ್ಥಾನುರ್ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭಕ್ತ ಪ್ರಭವ ಪ್ರಭುರೀಶ್ವರಃ ಸ್ವಯಂಭೂಶ್ಚಂಬುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮ ಮನುಸ್ಪಷ್ಟಸ್ಥವಿಷ್ಠಸ್ಥವಿರೋಧ್ರುವಃ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ ಅಯ್ಯೋ 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 ಮಂಗಾತಿ ತಟ್ಟೆ ಬಿಟ್ಬಿಟ್ಟಲ್ಲೋ. ನೀವಿಲ್ಲಿ ಇರ್ಲಿಲ್ಲ, ಅದಕ್ಕೆ ಮುಡ್ದೆ. ಮಡಿ ಜಪ ತಪ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ನಾನು ಸ್ನಾನ ಮಾಡಿ ಮಡಿಯಾಗಿ ಬಂದಿದ್ದೀನಿ. ನಿನ್ನ ಮಡಿ ಯಾಕೆ ಬೇಕು? ಅಮ್ಮ ಮೈಲಿಗೆ ಮಾಡ್ಬಿಟ್ಟ ಅಂತ ದಯವಿಟ್ಟು ಕೋಪಿಸ್ಕೊಬೇಡ ತಾಯಿ. ಅಮ್ಮ ಯಾಕ್ರಿ ಕೋಪ ಮಾಡ್ಕೊಳ್ತಾರೆ? ನೀವು ತಾನೇ ಕೋಪ ಮಾಡ್ಕೊಳ್ತಿರೋದು. ಏನಂದ್ರೆ ಅಮ್ಮನಿಗೆ ಎಷ್ಟು ಕೋಪ ಬಂದಿದೆ ಅಂತ ನಿನಗೇನೆ ಗೊತ್ತು. ಹೋಗ್ರಿ 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 ಹೋಗ್ರಿ. ಅವಿವೇಕಿ ಅವಿವೇಕಿ ಬಂದ್ಬಿಟ್ಟ ಇಲ್ಲಿ. ಅಣ್ಣ ಮುಂದೆ ಗಾಡಿ ಹತ್ತು ಸ್ವಾಮಿ, ಹೋಗಿ 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 ಹೋಗಿ. ಗಾಡಿ ರೆಡಿ ಹತ್ತಣ್ಣ. ಅಣ್ಣಯ್ಯ ಏನಪ್ಪಾ ಬರ್ತೀಯಾ? ಎಂತ ದೇವ್ರು? ಪರವಾಗಿಲ್ಲ ಮಾದೇವು, ನಮ್ ವಿಚಾರ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಪಟೇಲ ಅಂತ ಗೊತ್ತಾಗ್ಬಿಟ್ಟೈತೆ. ಎಲ್ಲಿಗೆ? ಬೆಂಗಳೂರೆಲ್ಲ ಸುತ್ತಾಡ್ಬೇಕಲ್ಲ. ಯಾತಕ್ಕೆ? ಇಲ್ಲ ನಮ್ಮ ಮಗನ ಹುಡುಕ್ಬೇಕಲ್ಲ. ಓ, ಯಾಕೆ ಹುಡುಕ್ಬೇಕು? ಕಳ್ತನ ಮಾಡಿದಾನೋ ದರೋಡೆ ಮಾಡಿದಾನೋ? ಅವನ್ ಕಳ್ತನ ಮಾಡಿದ್ರೆ ಜೈಲಿಗೆ ಹೋಗಿದ್ರೆ 2 ಹೊತ್ತು ಊಟ ಇಲ್ಲಂತ ಆರಾಮಾಗಿರ್ಲಿ ಅಂತ ಬಿಟ್ಬಿಡ್ತಾನೆ ಕಣಯ್ಯ. ಆದ್ರೆ ಹೇಳ್ದೆ ಕೇಳ ಹೋಗ್ಬಿಟ್ಟ ಕಣಯ್ಯ. ಏನ್ರಿ ಮಗ ಅಂತೀರಾ? ಹೋಲ್ಕೆನೆ ಇಲ್ವಲ್ರಿ? ಎಲ್ಲ ಇವ್ರ ಅಮ್ಮ ಇದ್ದಂಗೆ, ಇವ್ರ ಅಮ್ಮ ಕೂಡ ಹಂಗೆ ಮಾಡ್ಕೊಂಡಿದ್ಲು. ಸರಿ ಬೆಂಗಳೂರ ಸುತ್ತಾಡ್ತಿಲ್ಲ, ಇವನೇನ್ ನೋಡಿದ್ಯಾ? ಬರೋ ಗಿರಾಕಿಗಳ ಮುಖಾನೇ ನೋಡಕ್ಕಾಗಲ್ಲ, ಇನ್ನ ಬೀದಿ ಓಡಾಡೋದು ನೋಡಕ್ಕಾಗುತ್ತೇನ್ರಿ? ಏನಪ್ಪ ನಮ್ಮ ಕಷ್ಟ ನಿಮಗ್ ಅರ್ಥ? ಬರ್ತೀನಿ, ಆದ್ರೆ ಮೀಟರ್ ಮೇಲೆ 50 ರೂಪಾಯಿ ಜಾಸ್ತಿ ಕೊಡ್ತೀರಾ? ಯಾಕೆ? ಗಾಡಿನೂ ಓಡಿಸ್ಬೇಕು, ನಿಮ್ ಮಗನ್ನು ಹುಡುಕ್ಬೇಕು, ಡಬಲ್ ಡ್ಯೂಟಿ ಅಲ್ವಾ? ನೋಡಪ್ಪ, ನಿನ್ ರೋಡ್ ನೋಡ್ಕೊಂಡ ಬಿಡು. ನಮ್ಮ ಮಾದೇವ ಆಚೆ ನೋಡ್ಕೊಂಡ್ ಬರ್ತಾನೆ, ನಾನು ಈಚೆ ನೋಡ್ಕೊಂಡ್ ಬರ್ತೀನಿ. ಎಷ್ಟು ಕೊಡ್ಬೇಕು? ಹೋಗ್ಲಿ, ಮೀಟರ್ ಮೇಲೆ 25 ರೂಪಾಯಿ ಕೊಟ್ಬಿಡಿ. ನೋಡಪ್ಪ, ಮೀಟರ್ ಮೇಲೆ ಒಂದ್ 5 ರೂಪಾಯಿ ಕೊಡ್ತೇನೆ, ಬರ್ತೀಯಾ ಇಲ್ವಾ? 25 ರೂಪಾಯಿ ಕೊಡ್ತೀರಾ? 5 ರೂಪಾಯಿ ಕೊಡ್ತೇನೆ, ಬರ್ತೀಯಾ ಇಲ್ವಾ? ಸರಿ ಕುತ್ಕೊಳ್ಳಿ. ಅತ್ತ ಮೀಟರ್ ಹಾಕಪ್ಪ. ಹಾಕ್ತೀನಿ. ಸರಿಯಾದ ಹಳ್ಳಿ ಗೂಗುಗಳೇ ಸಿಕ್ಕಿದ್ದಾರೆ. ಇವತ್ತು ಇವ್ರನ್ನ ಊರೆಲ್ಲ ಸುತ್ತಿ ಸರಿಯಾಗಿ ಮೀಟರ್ ಹಾಕ್ತೀನಿ ಇವ್ರಿಗೆ. ನಮ್ಮೂರ್ ದೊಡ್ಡ ಹೋಯ್ತಾ ನೋಡು. ಮಗ ನೋಡ್ಕೊ ಅಂದ್ರೆ ಅದೇನೆಲ್ಲ ನೋಡ್ತಾನೆ. ಸುತ್ತಿ ಹೊಟ್ಟೆ ಹತ್ತಿದ ಅಣ್ಣಯ್ಯ. ದುಡ್ಡು ತಂದಿದ್ದೆಲ್ಲ ಬರೀ ಆಟೋರ್ಗೆ ಆಗೋಗ್ಬಿಟ್ಟು. ನಡಿಯಾ ಹಿಂಗೆ ಎಲ್ಲಿ ನೋಡ್ತವೆ ನಾನು ನಡಿಯೋ. ಇನ್ನು ನಮಗೊಂದು ಸಾಹಸ ಬಂತು, ಇವನ್ ಎಲ್ಲಿದಾನೋ ಏನೋ. ಈ ಸಂತೆಯ ಮೇಳದಲ್ಲಿ ಈ ಜನಗಳ ಹತ್ರ ನಮ್ಮ ಹುಡುಗನ ಎಲ್ಲನೇ ಹುಡ್ಕೋದು. ಇದು ಪಟ್ನಗಳಲ್ಲ, ಪಟ್ನ ಹಳ್ಳಿ ಅಲ್ಲ, ಹುಡುಕಲ.
ಕಲ್ಯಾಣಿ ಎಲ್ಲ ಬಿದ್ದು ಸಾಯೋದು. ಬಿಡ್ರಿ, ನಾನು ಸಾಯ್ಬೇಕು. ಭೂಮಿ ಮೇಲೆ ಅಷ್ಟು ಜಾಸ್ತಿ ಬಿಡ್ರಿ. ಮಾರಯ್ಯ, ನಾನು ಬದುಕಬೇಕು. ಮಾರಯ್ಯ ಈಗ ಕಲ್ಯಾಣಿಲಿ ಬಿದ್ದು ಸಾಯೋದು ಸಾಯ್ತೀಯ? ಸಾಯೋದಕ್ಕಿಂತ ಮುಂಚೆ ನನಗೊಂದು ಸಹಾಯ ಮಾಡಿ ಸಾಯ್ತೀಯ? ಏನ್ರಿ ಅದು? ಈ ಹೊಟ್ಟೆ ಹಸಿತಿರೋ ಪರಿಸ್ಥಿತಿಯಲ್ಲಿ ನಾನ್ ಸಹಾಯ ಮಾಡೋಂಗಿಲ್ಲ ರೀ. ಒಬ್ಬಂಗ್ ಸಹಾಯ ಮಾಡಿ ಆಗ್ಲೇ 6 ಸಾವಿರಕ್ಕೆ ರುಬ್ಬಾಯ್ತು. ಇನ್ ನಿಮಗ್ ಸಹಾಯ ಮಾಡಿದ್ರೆ ಭೂಮಿಯಲ್ಲಿ ಬದುಕೋ ಹಾಗೆ ಇಲ್ಲ. ಹಾಗೆ ಮಾಡಬೇಡಪ್ಪ. ನೀನು ಜಾಕ್ ಪಾಟ್ ಇದ್ದ ಹಾಗೆ ನನಗೊಂದು ಸಣ್ಣ ಉಪಕಾರ ಮಾಡ್ತೀಯಾ? ನೀನು ಬದುಕಿರೋ ತನಕ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಊಟ ಹಾಕ್ಸ್ತೀರಾ? ಅದೇನ್ ಹೇಳಿ. ನಾನು ಇನ್ಸೂರೆನ್ಸ್ ಏಜೆಂಟು. ನೀನು ಇವತ್ ಸಾಯೋದನ್ನ ಸ್ವಲ್ಪ ಮುಂದಕ್ಕೆ ಹಾಕೊಂಡ್ರೆ ಅಷ್ಟರಲ್ಲಿ ಇನ್ಸೂರೆನ್ಸ್ ಮಾಡಿಸ್ಬಿಡ್ತೀನಿ. ಆಮೇಲೆ ನೀನ್ ಹೇಗೆ ಸತ್ರು ನನಗೆ 2 ಲಕ್ಷ ರೂಪಾಯಿ ಹಣ ಬರುತ್ತೆ. ನನಗೆ ಹಣನೂ ಬರುತ್ತೆ, ನಿನ್ ಕೆಲಸನೂ ಮುಗಿಯುತ್ತೆ. ಮನೆಯಲ್ಲೂ ಒಂದೇ ತಾಪತ್ರಯ. ನಿನ್ನ ಹೆಸರು ಹೇಳ್ಕೊಂಡು ಒಂದ್ ಮನೆ ತಗೊಂಡು ಹಾಯಾಗಿ ಇದ್ದು ಬಿಡ್ತೀನಿ. ಹೂವನ್ನಪ್ಪ. ಸರಿ, ಅಷ್ಟುವರೆ ಬದುಕೋತೀನಿ ಬಿಡಿ. ಹೊಟ್ಟೆ ಹಸಿತಿದೆ, ಊಟ ಹಾಕ್ಸ್ರಿ. ನಡಿ ಮತ್ ಹೋಗೋಣ. ಚಪ್ಲಿ ಬಾರಯ್ಯ, ಬಾ. ಬಾಪ. ನೋಡು, ಮನುಷ್ಯನಾಗ ಹುಟ್ಟಿದ ಮೇಲೆ ಯಾವತ್ತಾರು ಒಂದಿನ ಸಾಯ್ಲೇಬೇಕು. ಬಾರಯ್ಯ. ಕುಸುಮಾ, ಲೇ ಕುಸುಮಾ. ಅಯ್ಯಯ್ಯೋ, ಯಾಕ್ರೆ ಹಾಗೆ ಬಡ್ಕೋತಿದ್ದೀರಾ? ಯಾರು ಇವರು? ಜಾಕ್ ಪಾಟ್ ಕರ್ಕೊಂಡು ಬಂದಿದ್ದೀನಿ. ಬೇಗ ಊಟಕ್ಕೆ ಹಾಕು. ಲೇಟ್ ಮಾಡಿದ್ರೆ ಗೊತ್ತಲ್ಲ ನನ್ನ ಪಾಲಿಸಿ. ಯಾರು ಇವರು ಅಂದ್ರೆ? ನೀರ್ ಬೇರೆ ಸುರ್ಗ್ ಕರ್ಕೊಂಡ್ ಬಂದಿದ್ದೀರಾ? ನಮ್ ದೊಡ್ಡಪ್ಪನ ಮಗ. ದೊಡ್ಡಪ್ಪನ ಮಗ? ದೊಡ್ಡಪ್ಪನೇ ಇಲ್ಲ, ಮಗ ಎಲ್ಲಿಂದ ಬಂದ? ಹೇಗೋ ಬಂದ. ರೀ, ಮೊದ್ಲು ಊಟ ಹಾಕ್ಸ್ರಿ. ಏಯ್, ಅವ್ರು 6 ದಿನ ಆಯ್ತು ಊಟ ಮಾಡಿ. ಬೇಗ ಊಟಕ್ಕೆ ಹಾಕು. ಯಾಕೆ ನಿಮ್ ದೊಡ್ಡಪ್ಪ ಊಟಕ್ಕೆ ಹಾಕ್ಲಿಲ್ವಾ? ಲೇ, ಅವ್ರು ಸತ್ತೋದ್ರೆ ನೀವು ಊಟ ಹಾಕ್ಸ್ರ ಇಲ್ಲ ಕಲ್ಯಾಣ ನೋಡ್ಕೊಳ್ಳೋ? ಅಯ್ಯೋ ಬೇಡಪ್ಪ. ಲೇ, ಮೊದ್ಲು ಊಟಕ್ಕೆ ಹಾಕು, ಆಮೇಲೆ ಮಾತಾಡೋಣ. ಪಾಪ. ಕಾಪಾಡ್ಬೇಕಪ್ಪ. ಬಾರ ಸ್ವಾಮಿ. ನೋಡು, ಕಣ್ಣು ಹೋಯ್ತಾವನಲ್ಲ ಅವನಲ್ವಾ? ಸುಮ್ಕಿರ. ಇವನೇ ಇರ್ಬೇಕಣಯ್ಯ. ಮಾದೇವ, ನೀ ನನ್ನ ಮಗನ ಉಳ್ಕೋದಲ್ಲ, ಕೈ ಕಾಲೆಲ್ಲ ಬಿದ್ದು ಹೋಗ್ಬಿಡ್ತಾನ. ಲೇ ಮಾದೇವ, ಆ ಕಡೆ ಹೋಯ್ದು. ನೀನ್ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಿನ್ನ ನೋಡ್ತಾರೆ ಆಗುತ್ತೆ ಕಣ್ಣು. ಅದೇ ಹುಡುಗನ್ ಹುಡುಗಬಾರ್ದ? ಲೇ, ಹುಡ್ಕೋದ್ರ ಆಯ್ತದೆ. 2 ಸೈಡ್ ಏರ್ಬಿಟ್ರೆ ಪಂಚ ಸೆಂಟೆಲ್ಲ ಮಾಡ್ಬೇಕಾಯ್ತು. ನಾವು ಕೂರ್ಗೋಸೇನು ನಡಿಲ್ಲ. ಏನಪ್ಪ ಆಟೋ? ರೈಲ್ವೆ ಸ್ಟೇಷನ್ ಬಿಟ್ಬಿಡಪ್ಪ, ನಾವು ಊರ್ ಹೋಗ್ಬೇಕು. ಒಳ್ಳೆ ಡಾಕ್ಟ್ರು, ಬೇಗ ಕೆಲಸ ಮುಗಿಸಿದ್ರು. ಗೋಪಿ, ಮೆಡಿಕಲ್ ರಿಪೋರ್ಟ್ ಅಲ್ಲಿ ನಾಳೆನೆ ಕಳಿಸ್ಬಿಡ್ತೀನಿ. ಪಾಲಿಸಿ ಬಂದ್ ಕೂಡ್ಲೆ ನೀನ್ ಹೇಗ್ ಬೇಕಾದ್ರೂ ಸಾಯ್ಬಹುದು. ಮೊದ್ಲಷ್ಟು ಮಾಡ್ರಿ. ಯಾವನೇ ಬೇಕು ಈ ಜೀವನ? ನಾಲ್ಗೆ ತೆಗಿ ಅಂತಾನೆ, ಬಾಯೊಳ ಕಬ್ಬಣ ಕಲ್ಲಾಡಿಸ್ತಾನೆ. ಛೇ 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 ಛೇ, ಹಾಕೋ ಅಷ್ಟು ಅನ್ನಕ್ಕೆ ಎಷ್ಟು ಸದಾಚ್ತೀರಿ ನನ್ನ. ನಡೀರಿ ಮನೆ ಮೊದಲು ತಿಂಡಿ ಕೊಡ್ಸಿ. ಕುಸುಮಾ, ಕುಸುಮಾ. ನಾನು ಸ್ನಾನ ಮಾಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಉಪ್ಪಿಟ್ಟಿದೆ, ಹಾಕೊಂಡು ತಿನ್ನಿ. ಸರಿ. ಉಪ್ಪಿಟ್ಟಂದ್ರೆ ನಂಗೆ ಬಹಳ ಇಷ್ಟ ಸರ್. ಸ್ವಲ್ಪ ಬೇಗ ಲಂಗಾನ ಬಾಡಿನ ತಂದ್ಕೊಡ್ತೀರಾ? ನೆಮ್ಮದಿಯಾಗಿ ತಿಂಡಿ ತಿನ್ನೋಣ ಅಂದ್ರೆ ಲಂಗ ಕೊಡಿ, ಬಾಡಿ ಕೊಡಿ. ಅಸಹ್ಯ ಆಗಲ್ವ ನಿನಗೆ? ನೀನೇ ಬಂದ್ ತಗೋ. ನಾನ್ ಬೆಟ್ಟಿ ನಿಂತಿದ್ದೀನಿ, ಹೇಗ್ರಿ ಬಂದ್ ತಗೊಳ್ಳಿ? ತಿಂದು ಮುಗಿಸೋವರೆಗೂ ಹಂಗೆ ಇರು. ಸರಿ, ಬಿಟ್ಟು ನೀವು ತಂದ್ಕೊಡ್ತಿದ್ರೆ ನಾನೇ ಬಂದ್ಬಿಡ್ತೀನಿ. ಏನೇ ಇದು? ಬೇಗ ಕೊಡ್ರಿ. ಮೊದ್ಲು ಕೊಟ್ಬಿಡ್ರಿ, ಬಂದಿನ್ ಬಿಟ್ಟಾರು. ಬಂದ್ರೆ ಬರ್ಲಿ ಬಿಡ, ನೀನಾಗೆ ಎದುರ್ಕೊಂತೀಯ? ಅವಳಿಗಷ್ಟು ಧೈರ್ಯ ಇದೆಯಾ? ಬಂದ್ಬಿಡ್ತಾಳ? ನಾನು ಅವಳು ಇಬ್ಬರೇ ಇದ್ದಾಗ ಏನ್ ಬೇಕಾದ್ರೂ ಕೇಳಲಿ, ಕೊಡೋಣ. ನಿನ್ನೆದ್ರಿಗೆ ಅವಳು ಕೇಳ್ತಾಳಲ್ಲ, ಕೊಟ್ಬಿಡ್ತೀನಾ? ಉಪ್ಪಿಟ್ಟು. ಹೌದಲ್ವಾ? ಬಂದ್ಬಿಡ್ತೀನಿ ಅಷ್ಟೇ. ಹೇಗ್ ಬಂದ್ರು ಕೊಡಲ್ಲ. ನೋಡಿ, ನಾನು ಹೀಗೆ ಬಂದ್ಬಿಡ್ತೀನಿ ಅಷ್ಟೇ. ಕಣ್ಬಿಡಯ್ಯ. ಬೇಡ ಸರ್, ಮೊದ್ಲು ಬಟ್ಟೆ ಕೊಟ್ಬಿಡಿ. ಕಣ್ಬಿಟ್ಟು ಉಪ್ಪಿಡ್ತೀನಯ್ಯ. ಇಲ್ಲ ಸರ್, ಚೆನ್ನಾಗಿರೋದಿಲ್ಲ. ಮೊದ್ಲು ಬಟ್ಟೆ ಕೊಟ್ಬಿಡಿ. ಅವನಿಗಿರೋ ಬುದ್ಧಿನೂ ನಿಮ್ಗಿಲ್ವಲ್ರಿ?
ಕೊನೆಗೂ ಹಳೆ ಬಟ್ಟೆನೆ ಹಾಕೊಳ್ಳೋಗ್ ಮಾಡಿದ್ರಲ್ಲ. ನೀವ್ ತಿನ್ಬಿಟ್ಟು ಒಳಗ್ ಬನ್ನಿ, ವಿಚಾರಿಸ್ಕೊತೀನಿ. ಅಪ್ಪ ನೀನ್ ತಿನ್ನಪ್ಪ. ಅಯ್ಯಪ್ಪ, ಯಾರ್ ಕಾಟ ಬೇಕಾದ್ರೆ ತಡಿಬಹುದು, ಈ ಹೆಂಡತಿ ಕಾಟ ತಡೆಯೋದು ಕಷ್ಟ. ಸ್ವಾಮಿ ನಮ್ಮಪ್ಪ, ನನ್ ಕಾಪಾಡಪ್ಪ. ಹೋಗ್ತಾ ಇರೋದು ಏನ್ ಕೆಲ್ಸಕ್ಕೆ ಕಾಪಾಡಪ್ಪ ಅಂತ ಕೇಳ್ಕೊತಾ ಇದೆಯಲ್ಲಯ್ಯ? ದಿವಸ ಹೇಳ್ತಿದ್ದ ಅಭ್ಯಾಸ, ಹೇಳ್ಬಿಟ್ಟೆ. ಸರಿ ಸರಿ, ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ, ಕೆಲಸ ಮಾತ್ರ ಬಹಳ ಚೆನ್ನಾಗಿ ಮುಗಿಸ್ಬೇಕು. ನಾನೊಂದ್ ಕೆಲಸ ಮಾಡ್ಲಾ? ನಿಮ್ ಕಣ್ಣೆದ್ರಿಗೆ ನಿಮ್ಮನೆ ಬಾವಿಗೆ ಬಿದ್ಬಿಡ್ಲಾ? ಏನಯ್ಯ ನೀನ್ ಹೇಳ್ತಾ ಇರೋದು? ನಿನ್ನ ಹೆಸರಲ್ಲಿ ಒಂದ್ ಹೊಸ ಮನೆ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಇದೇ ಮನೆ ಬಾವಿಗೆ ಬಿದ್ದು ಈ ಮನೆನೇ ಖಾಲಿ ಮಾಡಿಸ್ಬೇಕು ಅಂತಿದ್ಯಾ ನಮ್ಮನ್ನ? ಸರಿ ನೋಡು, ತಗೋ ಇದನ್ನು ಬಸ್ ಚಾರ್ಜ್ ಇಟ್ಕೋ. ನೋಡು, ದೂರ, ಬಹಳ ದೂರ, ಅದೇ ನಾನು ಹೇಳಿದ್ನಲ್ಲ ಹಾಗೆ ಮುಗಿಸ್ಬಿಡ್ಬೇಕು. ಹೋಗು. ಎಲ್ಲಿಗಪ್ಪ ಹೋಗ್ತಿದ್ಯಾ? ಇರ್ತೀಯಾ ಬಾಯ್ನ? ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ಎಲ್ಲಿಗೆ, ಯಾಕೆ, ಅದೆಲ್ಲ ನಿನ್ಗೆ ಹಾಕ್ಬೇಕು? ಇವನ್ ಎಲ್ಲಿಗೆ ಹೋಗ್ತಿದಾನೆ ನಂಗೆ ಗೊತ್ತಾಗಬೇಕು. ಅವ್ನು ಎಲ್ಲಿಗಾದ್ರೂ ಹೋಗ್ತಾನೆ, ನಿನಗೆ ಹಾಕ್ಬೇಕು. ನನಗ ಅವತ್ತು ಊರಿಂದ ಬಂದಾಗ ಚೆನ್ನಾಗಿ ನೋಡ್ಕೊಂಡ್ರಿ, ಇವತ್ತು ನನಗೆ ಯಾಕೆ ಅಂತಿದ್ದೀರಾ? ಚೆನ್ನಾಗಿ ನೋಡ್ಕೊಳ್ಳೋದನ್ನ ಅರ್ಥ ಏನೇ? ಅವ್ನ ಹೊಟ್ಟೆಗೆ ಊಟಕ್ಕೆ ಹಾಕಾಯ್ತು, ಮಲಕ್ಕೊಳಕ್ ಜಾಗ ಕೊಟ್ಟಾಯ್ತು, ಇನ್ನು ಅವನೇ ಹಾಕ್ಬೇಕು? ನಾನು ಗಂಡನ ಇಲ್ಲ ನಿನ್ಗೆ ಅವನ ಗಂಡನ? ನೀವೇ. ಹಾಗಿದ್ರೆ ನಾನೆಲ್ಲ ಕೇಳ್ಬೇಕು. ಹೌದು. ಈ ಮನೆನ ಪರ್ಮನೆಂಟ್ ಆಗಿರೋದು ನಾನ್ ತಾನೆ? ಮತ್ತೆ ಅವನ್ನೇ ಕರಿತಾ ಇದೀಯಾ? ನಾನು ಬೇಕೋ ಇಲ್ಲ ಅವನು ಬೇಕೋ? ನಂಗೆ ಇಬ್ರು ಬೇಕು. ಅಯ್ಯೋ ನಿನ್ನ, ಏನ್ ಮಾತಾಡ್ತಿದೀಯ ನೀನು? ಮಾತಾಡ್ತಿರೋದು ನೀವು. ಇವನ್ ಸ್ವಲ್ಪ ದಿವಸದಿಂದ ನಮ್ಮ ಮನೇಲಿದ್ರು, ಎಷ್ಟೋ ವರ್ಷ ಸಂಬಂಧ ಆದಾಗಾಯ್ತು ರೀ. ನಿಮ್ಮಿಂದ ನನ್ಗೊಂದ್ ಮಗು ಹುಟ್ಟೆ ಹೋದ್ರು, ಇವನಿಂದಲಾದ್ರೂ ನಮ್ಮ ಮನೆಗೊಂದ್ ಮಗು ಬಂದಷ್ಟು ಸಂತೋಷ ಆಯ್ತು ರೀ. ಅಯ್ಯೋ ಅಯ್ಯೋ. ಅಯ್ಯೋನೂ ಇಲ್ಲ, ಅಪ್ಪನೂ ಇಲ್ಲ. ಇನ್ಮೇಲೆ ಇವನೇ ನನ್ ಮಗ, ತಮ್ಮ ಎಲ್ಲ ರೀ. ನನ್ನ ಒಪ್ಪಿಗೆ ಇಲ್ದೆ ಇವನ್ನೆಲ್ಲೂ ಕಳಿಸ್ಕೊಡ್ದು. ಮುಚ್ಚ ಬಾಯಿ. ಯಾರ್ಯಾರಿಗೋ ಲಂಚ ಎಲ್ಲ ಕೊಟ್ಟು ಇವನ ಹೆಸರು ಪಾಲಿಸಿ ಮಾಡ್ತಿದ್ದೀನಿ ಕಣೆ. ಮಧ್ಯ ಬಾಯಿ ಹಾಕಿ ಕೆಲಸ ಎಲ್ಲ ಹಾಳು ಮಾಡ್ತಿದ್ಯಲ್ಲೇ. ಗೋಪಿ, ನೀನು ಅವ್ಳ ಮಾತು ಕೇಳ್ಬೇಡಪ್ಪ. ದಯವಿಟ್ಟು ಹೋಗಪ್ಪ, ದಯವಿಟ್ಟು ಹೋಗು ನೀನು. ಬರ್ತೀನಕ್ಕ, ನಾನೇ ಮನೆ ಉಪ್ತಿದ್ದೀನಿ, ಋಣ ತೀರ್ಸ್ಲೇಬೇಕು. ನನ್ನನ್ನು ತಡಿಬೇಡ. ಗೋಪಿ. ಆಹಾ, ಜಂಟ್ಲುಮನ್, ಕಲಿಯುಗದ ಕರ್ಣ, ಕೊಟ್ಟು ವಚನ ಕಾಪಾಡ್ತಾನೆ. ರಾಘವೇಂದ್ರ, ಅವನನ್ನು ಕಾಪಾಡಪ್ಪ. ಸಾಯಸಪ್ಪ. ನಿನ್ಗೇನಾದ್ರೂ ಬುದ್ಧಿ ಇದೆಯೇನೋ? ಯಾಕೆ ರೋಡ್ ನಲ್ಲಿ ಮಲಗಿದ್ಯಾ? ಏನೂ ಇಲ್ಲ, ಅಲ್ಲಿ ಕೂತು ಕೂತು ಬೇಜಾರಾಗಿತ್ತು, ಇಲ್ಲಿ ಮಲ್ಕೋಣ ಅಂತ ಬಂದೆ. ನೀವು ಹೋಗಿ. ಹೇಗ್ ಹೋಗೋದು? ನೀವು ಹಚ್ಕೊಂಡೋಗಿ, ಪರವಾಗಿಲ್ಲ, ನೀವು ಹೋಗಿ. ಈ ಕಡೆ ಬಾ, ಸ್ವಲ್ಪ ಪಕ್ಕಕ್ಕೆ ಬರ್ತೀಯಾ? ಹೋಗಿ. ಜೈವ ನಡಿ. ಇನ್ಯಾರಪ್ಪ ಇದಾರೆ? ಅಯ್ಯೋ 5 ಗಂಟೆ ಆಯ್ತು, ಗೋಪಿ ಇನ್ನು ಮನೆಗೆ ಬರ್ಲಿಲ್ವಲ್ರಿ? ಅಯ್ಯೋ ಅಯ್ಯೋ ಅಯ್ಯೋ, ಅವನು ಬರ್ದೇ ಇದ್ರು ಪರವಾಗಿಲ್ಲ, ನಾನು ನ್ಯೂಸ್ಗೋಸ್ಕರ ಕಾಯ್ತಾ ಇರೋದು. ನೀನ್ ಯಾಕೆ ಹಿಂಗ್ ಬಡ್ಕೊಂತೀಯಾ? ಬಂದ್ರು? ಯಾರು ಬಂದ್ರು? ಪೊಲೀಸ್ನವ್ರು ಬರ್ತಿದಾರಲ್ರಿ? ಅವರೇ ಬೇಕಾಗಿರೋದು. ಬನ್ನಿ ಸರ್, ಬನ್ನಿ. ನಮ್ ಗೋಪಿ ವಿಷಯ ಏನಾದ್ರು ಗೊತ್ತಾಯ್ತಾ? ಬಂದಿದೆ ಬಂದಿದೆ. ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ರ? ಬಾಡಿ ಎಲ್ಲಿದೆ? ಬಾಡಿ ಬಂದಿದೆ. ನಿಮ್ ಬಾಡಿ ಸ್ವಲ್ಪ ಚೆಕ್ ಮಾಡೋಣ ಅಂತ ಬಂದಿದೆ. ಮಾಡಿ. ಏನಾಗಿದೆ? ಸ್ವಲ್ಪ ಬೆಂಡಾಗಿದೆ, ಬೆಂಡ್ ಎತ್ತೋಣ ಅಂತೀವಿ. ಯಾಕೆ? ಏನ್ರಿ, ಏನು ತಿಳಿದಿರೋ ಹುಡುಗನ್ಗೆ ಪಾಲಿಸಿ ಮಾಡಿಸಿ ಪಾಲಿಸಿ ಹಣ ಹೊಡಿಬೇಕು ಅಂತಿದ್ದೀರಾ? ಗೊತ್ತಾಗೋಯ್ತಾ? ಅಯ್ಯಯ್ಯೋ ಸಾರ್, ಈ ವಿಷಯ ಮುಚ್ಚಿಡೋಕೆ ಏನ್ ಮಾಡ್ಬೇಕು ಸರ್? 5 ವರ್ಷ ಒಳಗಡೆ ಇರಬೇಕು. 5 ವರ್ಷನಾ? ಅಯ್ಯೋ ಅಯ್ಯೋ, ಈ ವಿಷಯ ಇಷ್ಟು ದೊಡ್ಡದಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಸರ್, ನನಗೆ ಈ ಮನೇನೂ ಬೇಡ, ಅವ್ನ ಹಣನೂ ಬೇಡ, ದಯವಿಟ್ಟು ನಾನು ಬಿಟ್ಟುಬಿಡಿ ಸರ್. ಬಿಡಕ್ಕ ಬಂದಿರೋದು. ಏನ್ರಿ ಇದು? ಯೋ, ಉಪ್ಪು ತಿಂದು ಋಣ ತೀರಿಸ್ತೀನಿ ಅಂತ ಹೇಳಿದವನು ನನ್ನ ಕಂಬಿ ಎಣ್ಸ ಕಳಿಸ್ತಾ ಇದ್ದೇನೆ. ಏನಾಯ್ತು? ಯಾಕ್ರೆ ಹೇಳ್ತೀರಾ ಸಣ್ಣ ವಿಷಯಕ್ಕೆಲ್ಲ? ನಾನ್ ಜೈಲ್ಗೆ ಹೋಗೋದಿಲ್ಲ ಸಣ್ಣ ವಿಷಯನಯ್ಯ. ಮತ್ತಿನ್ನೇನು ನಿಜವಾಗ ಪೊಲೀಸರು ತಿಳ್ಕೊಂಡಿದ್ರ? ಅಕ್ಕನೇ ನಾಟಕ ಆಡ್ಸಿದ್ದು. ಏನೇ ಇದು? ನಿಮ್ಗೆ ಬುದ್ಧಿ ಬರ್ಲಿ ಅಂತ. ಬುದ್ಧಿ ಬಂತು, ನನಗ್ ಬುದ್ಧಿ ಬಂತು. ಬಂತಲ್ಲ,
ಹಾಗಾದ್ರೆ ನಾನಿನ್ನು ನಿಮ್ ಋಣ ತೀರ್ಸಕ್ ಹೋಗ್ತೀನಿ. ಗೋಪಿ, ನಮ್ಮನ್ಲೆ 100 ವರ್ಷ ಹಾಯಾಗಿದ್ದು ಬಿಡಪ್ಪ. ಅಯ್ಯೋ, 3 ದಿವಸ ಇದ್ದೇ ಸಾಕಾಗಿದೆ. 200 ವರ್ಷ ಏನಾದ್ರೂ ಇದ್ಬಿಟ್ರೆ. ಸುಮ್ಮನಿರೋ ಗೋಪಿ. ನಾನ್ ಗೌಡ್ರ ಮನೆ ಕರ್ಕೊಂಡು ಹೋಗ್ತೀನಿ. ಗೌಡ್ರ ಹೇಳಿ ಒಂದ್ ಒಳ್ಳೆ ಕೆಲಸ ಕೊಡಿಸ್ತೀನಿ. ಈ ಹುಡುಗಾಟನೆಲ್ಲ ಬಿಟ್ಟು ಸರಿಯಾಗಿ ಕೆಲಸ ಮಾಡೋದನ್ನ ಕಲಿ. ಏನೋ ನೀವು ಅಷ್ಟೇ ರೀ. ನೀವಿನ್ ಹೋಗಿ ಬರ್ತೀನಿ. ಬಾರೋ ಗೋಪಿ. ಯಾಕೆ ಬರ್ತೀರಾ? ಅಜ್ಜಮ್ಮ, ಅಜ್ಜಮ್ಮನರೇ, ಬಾ ಗೋಪಿ. ಏನಮ್ಮ ಇಡ್ದಿನ ಕಾಣ್ಲೇ ಇಲ್ಲ? ಬುದ್ಧಿಯವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬುದ್ಧಿಯವ್ರ ಮನೇಲಿಲ್ವಾ? ಅಯ್ಯೋ, ಅವನೆಲ್ಲಿರ್ತಾನೆ? ಇವತ್ತೊಂದೂರು ನಾಳೆ ಒಂದೂರು ಅಂತ ರಾಜಕೀಯದಲ್ಲಿ ಮುಳುಗಿರ್ತಾನೆ. ನಾನು ಇವಳು ಕಟ್ಕೊಂಡು ಕಾಲೇಜು ದೇವಸ್ಥಾನ ಅಂತ ತಿರುಗಿ ತಿರುಗಿ ಸಾಕಾಗಿದೆ. ಸರಿ, ಈ ಹುಡುಗ ಯಾರು? ಇವನು ನನ್ನ ತಮ್ಮ ಇದ್ದಾಗೆ. ತುಂಬಾ ಒಳ್ಳೆ ಹುಡುಗ, ಚೆನ್ನಾಗ್ ಕೆಲಸ ಮಾಡ್ತಾನೆ. ಅದಕ್ಕೆ ನಿಮ್ಮಲ್ಲಿ ಯಾವ್ದಾದ್ರು ಒಳ್ಳೆ ಕೆಲಸ ಇದ್ರೆ ಕೊಡ್ಸೋಣ ಅಂತ ಬಂದೆ. ಕೆಲ್ಸನ? ಅದಕ್ಕೇನಂತೆ, ಮನೆ ಮಗನಾಗಿ ಇಲ್ಲೇ ಓಡಾಡ್ಕೊಂಡು ಇದ್ರಾಯ್ತು. ಏನಪ್ಪ ನಿನ್ ಹೆಸರೇನು? ಗೋಪಿ ಅಂತ. ಅಜ್ಜಮ್ಮ, ಇಲ್ಲಿ ಯಾರು ಮನೆ ಮಗನಾಗಿರೋದ್ ಬೇಕಾಗಿಲ್ಲ. ಕೆಲ್ಸ ಖಾಲಿ ಇಲ್ಲ, ಕೆಲ್ಸ ಕೊಡ್ಲು ಕೂಡ್ದು. ಯಾಕಮ್ಮ? ಇವನವತ್ತು ನನಗೆ ಅವಮಾನ ಮಾಡಿದಾನೆ. ಕಾರ್ಗೆ ಅಡ್ಡ ಬಂದು ಗಲಾಟೆ ಮಾಡಿದಾನೆ. ಇವನಿಗೆ ಕೆಲ್ಸ ಕೊಡ್ಬೇಡಿ. ಹಾಗನ್ಬೇಡ ಭಮ್ಮ. ಏನೋ ಹುಡುಗಾಟದಲ್ಲಿ ಹಾಗೆ ಮಾಡಿರ್ಬೋದು. ಈಗ ತುಂಬಾ ಒಳ್ಳೆಯವನಾಗಿದ್ದಾನೆ. ಕಷ್ಟಪಟ್ಟು ದುಡಿಬೇಕು ಅನ್ನೋ ಹಠ ಬಂದಿದೆ. ಎಲ್ಲೂ ಕೆಲ್ಸ ಇಲ್ಲ ಅಂದ್ರೆ ತುಂಬಾ ನೊಂದ್ಕೋತಾನಮ್ಮ. ಅಜ್ಜಮ್ಮ, ಕೆಲ್ಸ ಖಾಲಿ ಇಲ್ಲ ಅಂತ ನೀವ್ ಹೇಳ್ತೀರಾ, ಇಲ್ಲ ನಾನ್ ಹೇಳ? ಹಾಗನ್ಬೇಡಮ್ಮ. ಕುಸುಮ ನಮ್ಮನೇಲಿ ಬೆಳೆದವಳು. ತಮ್ಮನಾಗಿರೋ ಹುಡುಗನ್ ಕರ್ಕೊಂಡ್ ಬಂದಿರುವಾಗ ಕೆಲ್ಸ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ, ಬೇಜಾರ್ ಮಾಡ್ಕೊತಾಳೆ. ನೀನ್ ಒಪ್ಕೊಮ್ಮ. ಹೌದಾ? ಸರಿ, ನಾನೇ ಸರಿಯಾದ ಕೆಲ್ಸ ಕೊಡ್ತೀನಿ. ಈ ಮನೇಲಿ ಕುದುರೆ ಗಾಡಿ ಓಡಿಸೋ ಕೆಲ್ಸ ಇದೆ, ಮಾಡ್ತೀಯಾ? ಮಾಡಲ್ಲ. ಹಾಗನ್ಬೇಡ. ನೀನ್ ನನಗೋಸ್ಕರ ಈ ಕೆಲ್ಸ ಒಪ್ಕೊಳ್ಳೇಬೇಕು. ಒಪ್ಕೋಪ್ಪ. ಭಾಮ ಕಾಲೇಜ್ ಹೋಗ್ಬೇಕಾಗಿದ್ರೆ ಕುದುರೆ ಗಾಡಿ ಒಬ್ಳೆ ತಗೊಂಡ್ ಹೋಗ್ತಾಳೆ. ನನ್ಗೋ ಭಯ. ನೀನು ಜೊತೆಲಿದ್ರೆ ಒಳ್ಳೇದು. ಒಪ್ಕೋಪ್ಪ. ಸರಿ. ಮೊದಲು ಬಂದು ಸ್ವಲ್ಪ ಹಾಗೆ. ಕೈ ಕೊಡಂಗ್ ಕಾಣತ್ತಲ್ಲಪ್ಪ. ಬಾರೋ ಮಾರ. ಅಯ್ಯೋ, ಅದು ದನ ಅಲ್ಲ, ಕುದುರೆ. ಕುದುರೆ ಓಡಿಸೋದಕ್ಕೂ ಬರಲ್ವಲ್ಲ? ನಾನು ಇದುವರೆಗೂ ಈ ಕೆಲಸ ಮಾಡಿಲ್ಲ. ಸರಿ ಸರಿ, ಬಾ, ನಾನೇ ಹೇಳ್ಕೊಡ್ತೀನಿ. ಕೊಡು. ಹತ್ತು. ಕೂತ್ಕೋ. ಎಲ್ಲಿ ಕೂತ್ಕೊಳ್ಳಿ? ಇಲ್ಲೇ ಕೂತ್ಕೋ. ಹಿಡ್ಕೋ. ಏನ್ನ? ಕೈನ. ಆತರ. ಏನ್ ಮುಖ ನೋಡ್ತೀಯ? ಹಿಡ್ಕೋ. ಬಿಡ್ಬೇಡ ಕೈನಾ. ನೀವು ಬಿಡ್ಬಾರ್ದು.
ಅಲ್ಲೋ ಅವತ್ತು ನೋಡಿದ್ರೆ ದೇವಸ್ಥಾನದಲ್ಲಿ ಹಾಡ್ಕೊಂಡು ಗಲಾಟೆ ಮಾಡಿದೆ, ಈಗ ನೋಡಿದ್ರೆ ಅಭಿಷೇಕದ ಮೇಲೆ ಅಪವಿತ್ರ ಮಾಡಿದೆ. ನೀನು ಮತ್ತೆ ಸ್ನಾನ ಮಾಡ್ಕೊಂಡು ಬೇರೆ ನೀರು ತಗೊಂಬ ಹೋಗು. ಇನ್ನೇನ್ ನೋಡ್ತಿದ್ಯೋ? ಮೊದಲೇ ಕುಂಟನ್ ಮಗ ಹೊರಲಾರ್ದೆ ಹೊತ್ಕೊಂಬಂದ, ಅವನು ಮುಟ್ಟುದಲ್ಲದೆ ಬಿಂದಿ ಹಾಳು ಮಾಡ್ಬಿಟ್ಟಲ್ಲೋ. ಏನು ಮಕ್ಕಳು ನೋಡ್ತೀಯಾ? ಹೋಗ ಕಡೆ. ಅಯ್ಯೋ ವಿಶ್ವ, ನನ್ ಮಗ ನೀರು ಬಿದ್ಬಿಟ್ಟ. ಹಿಡ್ಕೊಳ್ರು ಸ್ವಾಮಿ, ನಿಮ್ಮ ಹುಡುಗಿ ಇನ್ನೇನು ಭಯ ಇಲ್ಲ. ಆದ್ರೆ ಅವ್ನು ಇನ್ನೊಂದ್ಸತಿ ಮುಟ್ಬಿಟ್ಟು ಅವ್ನು ಮಡಿ ಹಾಳು ಮಾಡ್ಬಿಟ್ಟೆ. ಅವ್ನು ಇನ್ನೊಂದ್ಸತಿ ಸ್ನಾನ ಮಾಡಿಸಿ ನಿಮ್ಮ ಮನೆ ಕರ್ಕೊಂಡೋಗಿ. ಇಲ್ಲಪ್ಪ, ನಾನೇ ನಿನ್ ತಪ್ಪು ಮಾತನಾಡಿ ನಿನ್ನ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟೆ. ನನ್ನ ಭಾಗದ ದೇವರ ಬಂದು ನನ್ನ ಮಗನ್ ಕಾಪಾಡ್ದೆ. ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ ಮಗನೇ. ಮದ ಎಲ್ಲ ಸಾಮಾನು ತಂದಾಯ್ತೇನಾ? ಅಂತೆಲ್ಲ ತಿರುಗಿದೀನಿ, ಎಲ್ಲಾ ಸಾಮಾನು ತಂದಾಯ್ತು. ದುಡ್ಡು ಎಷ್ಟಾಯ್ತು? ಇನ್ನು ನೀವೇ ಕೊಡ್ಬೇಕು 15 ರೂಪಾಯಿ. 350 ಕೊಟ್ಟಿದ್ನಲ್ಲ? 350 ದಾಟೋಯ್ತು. ಒಂದೊಂದ್ ರೇಟು ನೀವು ಅಲ್ಲಿಗೆ ಬಂದ್ರೇನೆ ಗೊತ್ತಾಗೋದು. ಹುರುಳಿಕಾಯಿ 110 ಆಯ್ತು, ಹೆಸರು ಬೇಳೆ 130 ಆಯ್ತು, ಈರುಳ್ಳಿ ಬೆಳ್ಳುಳ್ಳಿ 60 ಆಯ್ತು. ಮತ್ತೆ ಸರಿ ನಿಮ್ದು ಯಾವಲ್ಲ ಇದ್ದಿದ್ದೆ ತಗೊಂಡ ಒಳಗಡೆ. ಮಾದ, ನಾನು ಈಗ ಮನೆ ಬಂದು ಸ್ವಲ್ಪ ದಿವಸ ಆದ್ರೂ ನೀವಿಬ್ರು ಎಷ್ಟು ಮೋಸ ಮಾಡ್ತಿದ್ದೀರಿ ಅಂತ ನನ್ಗಾಗಲೇ ಗೊತ್ತು. ಹುರುಳಿ 111 ಆಯ್ತಾ? ಬೆಳ್ಳುಳ್ಳಿ ಈರುಳ್ಳಿ 60 ಆಯ್ತಾ? ಯಾರತ್ರ ಬಿಡ್ತಿದ್ರಿ ಬುರುಡೆನ? ಇನ್ನೊಂದ್ ಸಾರಿ ಏನಾದ್ರೂ ನೀವು ಈ ರೀತಿ ಸುಳ್ಳಕ್ಕೆ ಹೇಳಿ ದುಡ್ಡು ಹೊಡೆದ್ರೋ ದಡ್ಡಮ್ಮಂಗ್ ಹೇಳ್ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಉಂಡ್ ಮನೆಗೆ ದ್ರೋಹ ಬಗ್ಗೆ ಬೇಡ್ರೋ ನನ್ನ ಮಕ್ಕಳ್ರ. ನಡೀರಿ. ತಗೊಳ್ರಿ ಕಾಫಿನ, ಹೋಗಿ ಎಬ್ಬಸ್ರಿ ಅವನ್ನ. ಯಾರನ್ನೇ? ಇನ್ಯಾರನ್ರಿ? ಗೋಪಿನ. ಯಾಕೆ? ನನಗ್ ಬೇಕು. ನಾನು ಎದ್ದಿದ್ದೀನಲ್ಲೇ. ಅವನ್ ಮಾಡೋ ಕೆಲ್ಸನ ನೀವ್ ಮಾಡೋಕ್ಕಾಗಲ್ವಲ್ಲ? ಅಯ್ಯೋ ಅಯ್ಯೋ ಅಯ್ಯೋ. ನೋಡಿ, ನೀವ್ ಹೋಗಿ ಎಬ್ಬಸ್ತಿರೋ ಇಲ್ಲ ನಾನು ಎಬ್ಬಸ್ಲೋ? ಅಯ್ಯೋ, ಸ್ವಲ್ಪ ಮಾತಾಡ್ಬೇಕ್ರಿ. ಹಾಗೆ ಮಾತ್ರ ಮಾಡಬೇಡ, ನಾನೇ ಹೋಗಿ ಎಬ್ಬರಿಸ್ತೀನಿ. ಇದು ನಿಮ್ಗಲ್ಲ, ಅವನಿಗೆ. ಹೋಗಿ. ನಾನು ಕೇಳಿದಾಗ ಏನ್ ಕೊಟ್ಟಿದೀಯಾ? ನೀನ್ ಕೊಟ್ಟಾಗೆಲ್ಲ ಈಸ್ಕೋಬೇಕು ಅಷ್ಟೇ. ಗೋಪಿ, ಗೋಪಣ್ಣ ಎದ್ದಾಳಪ್ಪ, ನನ್ನ ಹೆಂಡತಿ ಕರೀತಾ ಇದ್ದಾಳೆ. ತಗೋಪ್ಪ ಕಾಫಿನ. ಏನಿಲ್ಲಪ್ಪ, ಭಾಮ ತಂದೆಯಿಂದ ಟೆಲಿಗ್ರಾಮ್ ಬಂದಿದೆಯಂತೆ, ಇವತ್ ಬರ್ತಿದಾರಂತೆ. ನೀನ್ ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಗಾಡಿ ಕಟ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗು. ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ. MLA ಗೌಡ್ರು ಕಾರ್ನಲ್ಲಿ ತಾನೇ ಬರೋದು, ಗಾಡಿ ಯಾಕೆ ಬೇಕು? ಸಾಮಾನೆಲ್ಲ ಹಾಕೊಂಡ್ ಬರೋಕೆ. ಏನು? ಗೌಡ್ರು ಕಾರ್ನಲ್ಲಿ, ಅವ್ರ ಸಾಮಾನು ಗಾಡಿಲಿ. ಗೌಡ್ರು ಸಾಮಾನು ಅಷ್ಟಿದ್ಯಾ? ಇರಲ್ವೇ ಮತ್ತೆ, ನಿಮ್ ಹಾಗೆ ಅನ್ಕೊಂಡ್ರ? ಎಷ್ಟೋ ದಿವಸದ ಮೇಲೆ ಹೆಂಡ್ತಿನ್ ಕರ್ಕೊಂಡ್ ಬರ್ತಿದ್ದಾರೆ, ಸಾಮಾನ್ ಸರಂಜಾಮ್ ಇರೋಲ್ವೇ? ಅದು ಅಲ್ದೆ MLA ಬೇರೆ, ಅವ್ರಿಗೆ ಗಾಡಿನೇ ಬೇಕು. MLA ಸಾಮಾನ್ ತರೋಕೆ ಗಾಡಿ ಬೇಕು ಅಂದ್ರೆ ಇನ್ MP ಸಾಮಾನ್ ತರೋಕೆ ಲಾರಿನೇ ಬೇಕು. ಹೋಗು ಡ್ಯಾಡಿ, ಇಷ್ಟ ಬರ್ಲಿಲ್ಲ. ನೀನಾದ್ರೂ ಬರ್ಬಾರ್ದ ಮಮ್ಮಿ? ನಾನೇನಮ್ಮ ಮಾಡ್ಲಿ, ನಿಮ್ ತಂದೆ ಇದ್ ಕಡೆ ನಾನಿರ್ಬೇಕಲ್ವಾ? ನೀನೇನು ಹೇಳ್ತೀಯಮ್ಮ, ಆದ್ರೆ ಏನ್ ಮಾಡೋದು, ರಾಜಕೀಯ ನಮ್ಮ ರಾಜಕೀಯ. ಅಂದ್ಹಾಗೆ ರವಿ ರವಿ ಅಂತ ಹೇಳ್ತಿದ್ನಲ್ಲಮ್ಮ, ಅವರೇ ಇವರು. ಹಲೋ ಹಲೋ. ಬನ್ನಿ ಬನ್ನಿ ಹೋಗೋಣ. ಬಾಮ್ಮ, ಬಾ ಮಮ್ಮಿ. ಬನ್ನಿ ರವಿ, ಕೂತ್ಕೊಳ್ಳಿ. ಡ್ಯಾಡಿ, ನಿಮ್ಗೆ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ, ಬನ್ನಿ. ಮಮ್ಮಿ, ಇವ್ರಿ ಗೋಪಿ ಅಂತ. ಗೋಪಿ, ನೋಡು, ನಮ್ ತಂದೆ ಬಂದಿದ್ದಾರೆ.
ಮಾಮ ಏನಮ್ಮ ನೋಡು ಮೇಲ್ ರವಿ ಇದಾರೆ ಹೋಗಿ ಕಾಫಿ ಕೊಟ್ಬಿಡ್ಬಮ್ಮ ಹೋಗಮ್ಮ ನನ್ ಕೈಲಿ ಆಗಲ್ಲ ನೋಡು ಹಾಗೆಲ್ಲ ಅನ್ಬಾರ್ದಮ್ಮ ನಮ್ಮನೆಗ್ ಬಂದಿದಾರಲ್ವಾ ಹೋಗಮ್ಮ ಹೋಗು ಕೊಟ್ಬಿಟ್ ಬಾ ಕೊಡು ಕಾಫಿ ಹಲೋ ಕಮಿನ್ ಕಾಫಿ ತಗೊಳ್ಳಿ ಥ್ಯಾಂಕ್ ಯು ಏನು ಏನಿಲ್ಲ ಗೋಪಿ ಏನಯ್ಯ ಆರಾಮ ಮಲಗಿಬಿಟ್ಟಿದ್ಯಾ ಕೆಲ್ಸಕ್ಕೆ ಹೋಗಲ್ವಾ ಇನ್ಮೇಲೆ ನಾನು ಹೋಗೋದಿಲ್ಲ ಯಾಕೆ ನನಗಿಷ್ಟ ಇಲ್ಲ ಮತ್ತೆ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನೋಡು ನೀನ್ ಹುಡ್ಕೊಂಡು ಯಾರು ಬಂದಿದ್ದಾರೆ ಅಂತ ಗೋಪಿ ಯಾಕೆ ಬರ್ಲಿಲ್ಲ ನಂಗೆ ಮನ್ಸು ಸರಿ ಇಲ್ಲ ಯಾಕೆ ಏನಾಯ್ತು ಯಾವುದೋ ಒಂದು ಅಮೂಲ್ಯವಾದ ವಸ್ತುನ ಕಳ್ಕೊಂಡಿದ್ದೆ ಅದೀಗ ಸಿಕ್ತು ಆದ್ರೆ ಅದ್ರ ಸುತ್ತ ಮುಳ್ಳಿನ ಬೇಲಿ ಇದೆ ಅಂತ ನನಗೆ ಗೊತ್ತಾಯ್ತು ಆ ಮುಳ್ಳಿನ ಬೇಲಿ ನಿರ್ಮೂಲ ಮಾಡೋ ಶಕ್ತಿನೂ ನನ್ನಲ್ಲಿಲ್ಲ ಆ ಅಮೂಲ್ಯವಾದ ವಸ್ತುನ ಪಡೆಯೋ ಚೈತನ್ಯನೂ ನನ್ನಲ್ಲಿಲ್ಲ ನೀನ್ ಏನ್ ಹೇಳ್ತಾ ಇದೀಯಾ ಅಂತ ನನಗ್ ತಿಳಿತಾನೂ ಇಲ್ಲ ಬಾ ಹೋಗೋಣ ಬಾ ಕೂತ್ಕೋ ಗೋಪಿ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲ ಏನ್ ಯೋಚನೆ ಮಾಡ್ತಿದ್ಯಾ ಏನೂ ಇಲ್ಲ ಫೋಟೋದಲ್ಲಿರೋದು ಯಾರು ಗೊತ್ತಾ ಯಾರ್ದಿದ್ ಫೋಟೋ ಇದು ನಮ್ಮ ತಾಯಿ ಇದು ನಾನು ಓ ಇದು ನಮ್ಮ ತಂದೆ ಇದು ಯಾರಿದು ಯಾರು ಇಲ್ಲ ಹೋಗ್ಲಿ ಬಿಡಿ ಗೋಪಿ ನೀನ್ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿದೀಯಾ ಏ ಗೋಪಿ ಗೋಪಿ ಅಯ್ಯಯ್ಯೋ ಭಾಮಂಗ್ ನೀನೇ ನನ್ನ ಹೆಂಡತಿ ಅಂತ ಹೇಳೋದ್ರಲ್ಲಿ ತಪ್ಪೇನು ಹೇಳಿ ನೋಡ್ಲಾ ನೀನಿರೋ ಸ್ಥಿತಿಗೆ ರತಿ ಅಂತ ಹೇಳ್ಬೇಕೇನೋ ಸ್ಥಿತಿಗೆ ಏನಾಯ್ತು ನಿನ್ ಮುಖ ನೋಡ್ಕೊಂಡಿದ್ಯೇನೋ ನೋಡ್ಕೊಂಡಿದ್ದೀನಲ್ಲ ನೋಡೋದು ಇನ್ನೊಂದ್ ಸಾರಿ ಅವಳನ್ನ ಹೆಂಡತಿ ಅಂದ್ಯೋ ಹುಷಾರ್ ಇಲ್ಲಪ್ಪ ಆ ವಿಷಯನೇ ಇತ್ತಲ್ಲ ಇವಳೆ ನನ್ನ ಮಗಳು ತುಂಬಾ ಚೆನ್ನಾಗಿ ಸಾಕಿದ್ದೀನಿ ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮನೆಗೆ ಬಂದಿದ್ದು ತುಂಬಾ ಸಂತೋಷ ವಿಶ್ವನಾಥ್ ಅವರೇ ನೀನು ಹೋಗಮ್ಮ ಒಳಗೆ ನಮ್ಮ ಹುಡುಗ ರವಿ ಯಾವ ಹುಡುಗಿನೂ ಒಪ್ಪದೇ ಇದ್ದವನು ನಿಮ್ ಹುಡುಗಿನ ಒಪ್ಪಿದ್ದಾನೆ ಯಾವ ಋಣ ಸಂಬಂಧ ಏನೋ ಹತ್ತಿರದ ಮುಹೂರ್ತ ನೋಡಿ ನಿಮ್ಗೆ ತಿಳಿಸ್ತೀನಿ ಅಲ್ಲಿವರೆಗೂ ರವಿ ಇಲ್ಲೇ ಇರಲಿ ಗೋಪಿ ಏನಿದು ನಾನು ಯಾರು ಅಂತ ಗೊತ್ತಾ ಗೊತ್ತಾದ್ರೆ ನೀನು ತುಂಬಾ ಸಂತೋಷ ಪಡ್ತೀಯ ಯಾರು ಹೇಳ್ತೀನಿ ಈಗ ಹೇಳೋ ಕಾಲ ಬಂದಿದೆ ಹೌದು ನಾನೇ ನಿನ್ ಗಂಡ ಏನು ನೀನ್ ನನ್
ಗಂಡನ? ಅಯ್ಯೋ ಮಾಮ ಮಾಮ. ಏ ಗೋಪಿ, ಏನಾಯ್ತು? ಏನಾಯ್ತು ನಿನ್ಗೆ? ಯಾಕೊಂಥರ ಇದೆಯಾ? ಏನಿಲ್ಲ. ಏನೇ ರೇವತಿ, ಏನ್ ಮಾಡ್ತಾ ಇದೀಯಾ? ಭಾಮನ್ನ ಆ ಹುಡುಗನಿಗೆ ಕೊಡೋದಾ? ಅಮ್ಮ, ಬಂದಿರೋದು ಯಾರು ಅಂದ್ಕೊಂಡಿದ್ದೀರಾ? ದೊಡ್ಡ ಮನುಷ್ಯರು. ಈ ಸಂಬಂಧ ಬೆಳೆಸ್ಬೇಕಾದ್ರೆ ನಮ್ಮ ಯಜಮಾನ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾ? ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೆ ಬುದ್ಧಿ ಬೇಡವಾ? ಅಮ್ಮ, ಈ ವಿಷಯ ಅವ್ರ ಕಿವಿಗೆ ಬಿದ್ರೆ ಅವ್ರು ಸುಮ್ಮನಿರುವುದಿಲ್ಲ. ಎಲ್ಲ ಮರ್ತ್ಬಿಟ್ರೆ ಒಳ್ಳೇದು. ರೇವತಿ, ರೇವತಿ, ನಾವು ಮರಿಬಹುದು, ಆದ್ರೆ ಸತ್ತು ಸ್ವರ್ಗದಲ್ಲಿರೋ ಪಾರ್ವತಿ ಆತ್ಮ ಖಂಡಿತ ನಿನ್ನ ಕ್ಷಮಿಸಲ್ಲ. ಅಮ್ಮ, ಮೊದ್ಲೇ ನನ್ ಗಂಡ ಕೋಪಿಷ್ಟ. ಅವರೇ ಈ ಸಂಬಂಧ ಒಪ್ಕೊಂಡ್ ಬಂದಿರ್ಬೇಕಾದ್ರೆ ನನ್ನನ್ನು ಏನ್ ಮಾಡ್ಬೇಕು ಅಂತಿ? ನಿನಗೂ ನಿನ್ ಗಂಡನ್ಗೂ ಇಂಥ ದುರ್ಬುದ್ಧಿ ಇದ್ರೆ ಖಂಡಿತ ಉದ್ಧಾರವಾಗಲ್ಲ. ಅತ್ತಿಗೆ, ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟು ನಮ್ ಸಂಸ್ಕೃತಿ ಮಾತ್ರ ಮರಿಬೇಡ ಅತ್ತಿಗೆ. ಭಾಮ ನನ್ ಸೊಸೆ, ಯಾವತ್ತಿದ್ರೂ ಅವಳು ನನ್ ಸೊಸೆ. ಬೇರೆಯವರ ಮನೆಗೆ ಹೋಗೋದಕ್ಕೆ ನಾನು ಒಪ್ಪೋದಿಲ್ಲ. ಪಾರ್ವತಿ, ರೇವತಿ, ರೇವತಿ, ಯಾಕೆ? ಏನಾಯ್ತು? ಏನು ಅಂದ್ರೆ, ನಮ್ ಭಾಮನ್ನ ಆ ಹುಡುಗನಿಗೆ ಕೊಡ್ಲೇಬೇಕಾ? ಯಾಕೆ ರೇವತಿ? ಈಗ ನಮ್ಗೇನ್ ಕಡಿಮೆ ಆಗಿದೆ? ದೇವರ ಕೃಪೆಯಲ್ಲಿ ದೊಡ್ಡಕ್ಕಿಯಾಗಿ ಬಾಳ್ತಾ ಇದೀವಿ. ನಮ್ ಭಾಮನ್ನ ಅದಕ್ಕೆ ಮನೆ ಕಳಿಸ್ಬಿಟ್ರೆ? ಚಿನ್ನದಂತ ಮಗಳನ್ನ ಆ ಪರದೇಶ ಮನೆ ಕಳಿಸುವಂತೀಯ ಅಂತ ಮಾತಾಡ್ಬೇಡಿ. ನಾವು ಒಂದ್ ಕಾಲದಲ್ಲಿ ಅವ್ರ ಆಶ್ರಯ ಬೇಡದವ್ರು ಅನ್ನೋದನ್ನ ಮರಿಬೇಡಿ. ಆಶ್ರಯ ಬೇಡದೆ ನಿಜ. ಅದಕ್ಕೋಸ್ಕರ ಅವ್ರಿಗೇನ್ ಬೇಕಾದ್ರೂ ಸಹಾಯ ಮಾಡೋಣ. ಬೇಕು ಅಂದ್ರೆ 10 ಎಕರೆ ಜಮೀನ್ ಕೊಡೋಣ. ಇರೋಕ್ ಮನೆ ಕೊಟ್ಟು ಸಾಯೋವರೆಗೂ ಊಟ ಹಾಕೋಕ್ಕೂ ಸಿದ್ಧ. ಆದ್ರೆ ಈ ಸಂಬಂಧ ಮಾತ್ರ ಬೇಡ ರೇವತಿ. ನೋಡಿ, ನಾನ್ ಕಣ್ಮುಚ್ಚಿದೆ ಅಂದ್ರೆ ಸಾಕು, ಅದಕ್ಕೆ ನನ್ನನ್ನ ಕಾಡಿ ಬೇಡ್ತಾಳೆ. ನನ್ ಸೊಸೆ ನನ್ ಮನೆಗೆ ಕಳಿಸ್ಕೊಡು ಅಂತಾಳೆ. ನಂಗೆ ಯಾಕೋ ಚಿಂತೆ ಹತ್ಬಿಟ್ಟಿದೆ. ನಾವೇನೋ ದೊಡ್ಡ ತಪ್ಪು ಮಾಡ್ತಿದ್ದೀವೇನೋ ಅನ್ಸತ್ತೆ. ತಪ್ಪೇನು ಮಾಡ್ಲಿಲ್ಲ. ಇದು ರಾಜಕೀಯ. ಹಣ ಇದ್ರೇನೆ ಮನುಷ್ಯನ ಬೆಲೆ. MP ಮಗನ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ ಸಂಬಂಧ ಬೆಳೆಸಿದ್ರೆ ಡೆಲ್ಲಿವರೆಗೂ ಕನೆಕ್ಷನ್ ಇರುತ್ತೆ. ನೀನ್ ಯಾವುದನ್ನು ತಲೆ ಹಚ್ಕೋಬೇಡ, ಸುಮ್ಮನೆ ಮಲಕ್ಕೋ. ನನಗ್ ಗೊತ್ತು ಯಾವಾಗ ಏನೇನು ಮಾಡ್ಬೇಕು ಅಂತ. ಇದೇ ರಾಜಕೀಯ. ನೋಡಮ್ಮ, ರವಿ ನಮ್ ತೋಟ ಎಲ್ಲ ನೋಡ್ಬೇಕಂತೆ. ಹೋಗಿ ತೋರ್ಸ್ಕೊಂಬಮ್ಮ. ಸರಿ ಡ್ಯಾಡಿ. ಹೋಗ್ ಬನ್ನಿ ರವಿ. ಆಗ್ಲಿ ಮಾವ. ಬಾಯ್ ಡ್ಯಾಡಿ. ಬಾಯ್. ಕೂತ್ಕೊಳ್ಳಿ. ಗೊತ್ತಾಗಿದ್ರೆ ಖಂಡಿತ ನಾನು ನಿಮ್ ಜೊತೆ ಬರ್ತಾ ಇರ್ಲಿಲ್ಲ. ಬಾಮ, ಪ್ಲೀಸ್ ಕಾಲನ ವ್ಯರ್ಥ ಮಾಡ್ಬೇಡ. ಬೇಡಿ ಬೇಡಿ. ಈ ಚಳಿ ಗಾಳಿ
ಹಿತವಾದ ವಾತಾವರಣ ನಮ್ಮ ಅಪ್ಪಿಗೆ ಬಯಸ್ತಾ ಇದೆ. ಬಾ. ಅಮ್ಮ ಸುಳ್ಳು ಹೇಳ್ತಿದ್ದಾನಮ್ಮ. ನನ್ನನ್ನ ಆ ರವಿ ನನ್ಗೆಲ್ಲ ಗೊತ್ತಿದೆ ಕಣಿ. ಗೊತ್ತಿದ್ದು ಸುಮ್ಮನೆ ಇದೆಯೇನಮ್ಮ? ಅಮ್ಮ ಗೋಪಿ ನೋಡಿದ್ದಾರಮ್ಮ. ಅವನನ್ನ ಕಾಪಾಡಮ್ಮ. ಹೊಡಿ ಮಾವ. ಕುದುರೆ ಹೊಡೆಯೋ ಚಾಟಿಲಿ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟ. ಇಷ್ಟಕ್ಕೂ ನಾನು ಬಾಮ ಜೊತೆಲಿ ಹೋಗಿದ್ದೆ ತಪ್ಪ. ನೋಡು, ಇನ್ನೊಂದ್ ಸಾರಿ ಅವ್ರ ತಂಟೆಗೆ ನಾನು ಹೋದ್ರೆ ನಿನ್ ಜೀವ ತೆಗೆದು ಬಿಡ್ತೀನಿ. ಅವ್ರು ಯಾರು ಗೊತ್ತೇನೋ? ನನ್ನ ಭಾವಿ ಅಳಿಯ ಕಣೋ, ನನ್ನ ಭಾವಿ ಅಳಿಯ. ಲೇ ಮುನಿಯ, ಬುದ್ಧಿ ಬೇಗ ಹೋಗಿ ಪುರೋಹಿತನ ಕರ್ಕೊಂಬನ್ನಿ. ಲಗ್ನ ಪತ್ರಿಕೆ ಬರ್ಸ್ಬೇಕು. ಹೋಗ್. ರೇವತಿ, ರೇವತಿ, ಆದಷ್ಟು ಬೇಗ ನಮ್ಮ ಮಗಳು ಭಾಮಾಗಿ ಮದುವೆ ಆಗ್ಬೇಕು. ಸಿಕ್ಕಿರೋ ಎಂಪಿ ಮಗ ತಪ್ಪು ಹೋದ್ರೆ ನನ್ನ ರಾಜಕೀಯ ಜೀವನ ಹಾಳಾಗುತ್ತೆ. ಈ ಮದ್ವೆ ನಂಗೆ ಇಷ್ಟ ಇಲ್ಲ. ಮುಚ್ಚ ಬಾಯಿ. ಯಾವ ಹುಡುಗರಿಗೆ ನನ್ನ ಮಗಳು ಇರಬೇಕು ಅಂತ ನನಗೆ ಗೊತ್ತು. ರಂಗೇಗೌಡ, ಭಾವನ ಮೇಲೆ ನಿನ್ಗೇನು ಹಕ್ಕಿಲ್ಲ ಕಣೋ. ಅವಳು ಸಿದ್ದೇಗೌಡನ್ ಸೊಸೆ ಕಣೋ. ಹಳ್ಳಿ ತಿರುಪೆಯವನ ಮನೆ ಆಶ್ರಯಿಸ್ತೀಯೋ, ಇಲ್ಲ ಡೆಲ್ಲಿ ಮಂತ್ರಿ ಮನೆ ಸೇರ್ತೀಯೋ? ವಿದ್ಯಾವಂತನ ಕಟ್ಕೋತೀಯೋ, ಇಲ್ಲ ಮೂಡನ್ನು ಕಟ್ಕೊಂಡು ನಿನ್ನ ಜೀವನ ಪರ್ಯಂತ ನರಕ ಯಾತನೆ ಅನುಭವಿಸ್ತೀಯೋ? ನೋಡಮ್ಮ, ನಿಮ್ಮ ಒಂದು ಮಾತಲ್ಲಿ ನನ್ನ ಮರ್ಯಾದೆ ಉಳಿದಿದೆ. ನಿನ್ ತಂದೆ ಮಾತು ಕೇಳ್ತೀಯೋ, ಇಲ್ಲ ತಾಯಿ ಮಾತು ಕೇಳ್ತೀಯೋ? ನಾನು ತಾಯಿ ಮಗಳಾಗಿರ್ತೀನಿ ಡ್ಯಾಡಿ. ಓಹೋ, ಎಲ್ರೂ ಸೇರ್ಕೊಂಡು ಮಸೂತ್ ಮಾಡ್ತಿದ್ದೀರಾ? ಅದ್ ಹೇಗೆ ಅವ್ರು ಸಿದ್ದೇಗೌಡ ಸೊಸೆ ಆಗ್ತಾಳೆ ಅಂತ ನಾನು ನೋಡ್ತೀನಿ. ಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಮಹಾಕಾಳಿ ನಮೋಸ್ತುತೆ. ತಗೊಳ್ಳಿ. ಈಗ ಭಾಮ ಓದ್ದವಳು, ಅದನ್ನೆಲ್ಲ ನಂಬ್ಕೊಂಡು ಈ ಹುಡುಗನ ಜೊತೆ ಸಂಸಾರ ಮಾಡಕ್ ಹೋಗ್ತಾಳ? ಒಪ್ಕೊಳ್ದೆ ಏನ್ ಮಾಡ್ತಾಳೆ? ನಮ್ ಭಾಮ ನನ್ನ ಮಾತು ಕೇಳೇ ಕೇಳ್ತಾಳೆ. ಹಾಗಲ್ಲ, ಈಡು ಜೋಡಿ ಚೆನ್ನಾಗಿದ್ರೆ ಬಾನಾಡಿಯಾಗಿ ಹಾಯಾಗಿರ್ಬೋದು. ಇಲ್ದಿದ್ರೆ ಎತ್ತು ಏರ್ಗಳಿತು, ಕ್ವಾಣ ನೀರ್ಗಳಿತು ಅನ್ನಾಗ ಹಾಕ್ಬಾರ್ದು ಅಷ್ಟೇ. ನಾನು ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಬ್ರು ಮನ್ಸನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೆ, ಎಲ್ಲೋ ಊರ್ ಬಿಟ್ಟು ಹೋದವನ್ನ ಅವ್ನು ನಿಮ್ ಸರಿಯಾದ ಜೋಡಿ ಅಲ್ವೇ ಅಂತ ತಿಳಿದೆ ಈ ತೀರ್ಮಾನಕ್ಕೆ ಬಂದಿರೋ ತಪ್ಪು. ನೋಡಿ, ನೀವು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಆದದ್ದನ್ನೆಲ್ಲ ಮರೆತು ನಿಮ್ಗೆ ಒಪ್ಪಿಯಾದನ್ನ ಮದುವೆ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಗೋಪಿ, ನನ್ ಮನಸ್ಸು ಹೇಳ್ತಿದೆ, ನನ್ ದೇವ್ರು ಹೇಳ್ತಿದ್ದಾನೆ. ನನಗ್ ಗಂಡನಾಗಿರೋರು ನನಗ್ ಪ್ರೀತಿಯಾಗಿರೋರೇ ಆಗಿರ್ತಾರೆ, ನನಗಿಷ್ಟವಾಗಿರೋರೇ ಆಗಿರ್ತಾರೆ. ಗೋಪಿ, ನಮ್ಮ ಯಜಮಾನ್ರು ಭಾಮನ್ನ ಡೆಲ್ಲಿ ಕರ್ಕೊಂಡೋಗಿ ರವಿ ಜೊತೆ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ.
ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಶಿವಳ್ಳಿಲಿರೋ ಇವ್ರ ಮಾವನ ಮನೇಲಿ ಇವಳನ್ನ ಬಿಟ್ಬಿಟ್ಟು ಬಂದ್ರೆ ಸಾಕು, ಇವಳ ಆ ಮನೆ ಸೇರಿದ್ರೆ ಸಾಕು. ಬಂದ್ಬಿಟ್ರು, ಬೇಗ ಹೋಗಿ. ಹೋಗಮ್ಮ, ಇವಳನ್ನ ಅವಳ ಮಾವನ ಮನೆಗೆ ತಲುಪಿಸೋ ಜವಾಬ್ದಾರಿ ನಿಂದು. ಬೇಗ ಹೋಗಿ ಹೋಗಿ ಬೇಗ. ಕಾಣಿಸ್ತಾ ಇದೆಯಲ್ಲ, ಅದೇ ಮನೆ. ಓಡು ಓಡ್ಬೇಡ. ಯಾರು? ಸಿದ್ದೇಗೌಡ್ರು. ನಾನೇ. ಮಾವಯ್ಯ, ನಾನೇ ಮಾವಯ್ಯ, ನಿಮ್ ಸೊಸೆ. ಸೊಸೆನಾ? ನಮ್ಮಪ್ಪ ನನಗ್ ಬೇರೆ ಮದ್ವೆ ಮಾಡ್ಬೇಕು ಅಂತ ಏರ್ಪಾಡ್ ಮಾಡ್ತಿದ್ರು. ನಮ್ಮಮ್ಮ ನನಗೆ ನಡೆದ ಎಲ್ಲಾ ವಿಷಯ ತಿಳಿಸ್ಬಿಟ್ಟು ನೀನ್ ಅಲ್ಲಿಗೆ ಹೋಗು ಅಂತ ಕಳ್ಸಿದ್ರು. ನಾನು ಓಡೋಡ್ ಬಂದ್ಬಿಟ್ಟೆ ಮಾವಯ್ಯ. ಅವರೆಲ್ಲಿ ಮಾವಯ್ಯ? ಯಾರು ನಿನ್ನ ಈ ಮನೆಗೆ ಸೊಸೆಯಾಗಿ ತಂದು ನಿನ್ ಜೊತೆ ಸುಖವಾಗಿ ಬಾಳ್ಬೇಕು ಅಂತ ಆಸೆ ಪಟ್ಲು, ಅವಳಿ ಪ್ರಪಂಚನೇ ಬಿಟ್ಟು ಹೊರಟೋದ್ಲು. ಯಾರನ್ನು ಮದುವೆಯಾಗಿ ಈ ಮನೇಲಿ ನೀನ್ ಬಾಳ್ಬೇಕು ಅಂತಿದ್ಯೋ ಅವರು ಈ ಮನೆ ಬಿಟ್ಟೇ ಹೊರಟೋದ. ಇದನ್ನೆಲ್ಲ ನೋಡುತ್ತಿದ್ದು ಬದುಕಿದ್ದೀರಮ್ಮ. ಏನು ಸೊಸೆಯೋ ಏನು ಮಗನೋ ಆ ದೇವರಿಗೇ ಗೊತ್ತು. ನೋಡವ, ನಿಮ್ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ನೀನೆಲ್ಲಾದ್ರೂ ಸುಖವಾಗಿ ಬಾಳವ. ನಾನ್ ನಿಮ್ ಉಪದೇಶ ಕೇಳೋಕ್ ಬರ್ಲಿಲ್ಲ. ಸಿದ್ದಪ್ಪಣ್ಣ, ಶಿವು ಊರಿಗೆ ಬಂದವನೆ. ಶಿವು ಆ ಮರದ ಹತ್ರ ನಿಂತವನೆ. ಹೌದಾ? ಸರಿಯೋ. ಇಲ್ಲೇ ಕೂತಿದ್ದ. ನೀನ್ ನೋಡಿದ್ಯಾ? ನಾನ್ ನೋಡ್ದೆ, ಗಾಡಿಲಿ ಯಾರನ್ನೋ ಕರ್ಕೊಂಬಂದ. ನಿಮ್ ಮನೆ ಆಗಿರು, ನಾನು ಹೋಗಿ ಅವ್ರು ಕರ್ಕೊಂಡ್ ಬಂದ್ಬಿಡ್ತೀನವ. ಮನೆ ಆಗಿರವ, ಈಗಲೇ ಬಂದ್ಬಿಡ್ತೀನಿ.
ಶಿವ, ನಮ್ಮ ವಂಶದಾಗೆ ನಾವು ಇನ್ನೊಬ್ಬರು ತಲೆ ಬಾಗದವರಲ್ಲ. ಆ ರಂಗೇಗೌಡ ಮಾಡಿದ ದ್ರೋಹಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಮುಳ್ಳಿನ ತೆಗಿಬೇಕು. ತಗೋ. ಅಯ್ಯೋ, ಮಾನವೀಯತೆ ಬಾಂಧವ್ಯಗಳ ಮುಂದೆ ನನ್ನ ರಾಜಕೀಯ ಗೆಲ್ಲಿಲ್ಲ. ನಿಮ್ಮ ಸೊಸೆಯನ್ನು ನಿಮ್ಗೆ ಒಪ್ಪಿಸಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ ಭಾವ. ರಂಗೇಗೌಡ, ರಂಗೇಗೌಡ, ರಂಗೇಗೌಡ. For more updates, like, comment, subscribe to our channel.